य श्रीशाय गुणराशे हृदयाय सिद्धविद्याय मध्वाय च नमो नमः। सप्तांगरूपाय सर्वाधिष्ठानये निधे प्रणतक्लेशनाशाय पार्थसारथे नमः। पूज्याय राघवेन्द्राय सत्यधर्मसाय च भजिदा कल्पवृक्षाय ममतां कामिष्णवे अज्ञानतिमिच्छेदं बुद्धिसम्पत्प्रदायकं विज्ञानविमलं शान्तं व्याख्य गुरुं सिद्धसाधन विदु बिंबकांबोधके पद्मवल्लभ ನಮ್ಮ ವಿಜಯ ವಿಠಲ ವಲಿವ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತ ಹೇಳವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಇದನಾದರದೆ ಕೇಳುವುದು. ಇವತ್ತು ವಿಶೇಷ ದಿನ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಜಗನ್ನಾಥರಾಯರ ಉತ್ತರಾರಾಧನೆ. ನಿನ್ನೆ ಮಧ್ಯಾರಾಧನೆ ಸಿರುಗುಪ್ಪಕ್ಕೆ ಹೋಗ್ಬೇಕಾಯ್ತು, ಅದಕ್ಕೆ ನಿನ್ನೆ ಪಾಠ ತಗೊಳಕ್ ಆಗಲಿಲ್ಲ. ಇವತ್ತು ದಾಸರಾಯರ ಚಿಂತನೆ ಜೊತೆಗೆ ಹರಿಕಥಾಂಸದ ವಿಸ್ತೃತ ಚಿಂತನೆ ಏನು, ಸಿದ್ಧ ಸಾಧನಕ್ಕೂ ಹರಿಕಥಾಂಸಕ್ಕೂ ಏನು ಸಾಮ್ಯ ಅದ. ಕಂಕಣಾಕಾರ ಸ್ವಳಾದಿಯ ವಿಸ್ತೃತವಾಗಿರ್ತಕ್ಕಂತಹ ಚಿಂತನೆ ಹರಿಕಥಾಂಸಾರ. ಅಂದ್ರೆ ಸಿದ್ಧ ಸಾಧನವಿದು ಬಿಂಬಕಾಂಬೋಧಕ್ಕೆ ಅಂತೇನು ಗುರು ನಮ್ಮ ವಿಯರಾರ್ ಹೇಳ್ಯಾರ. ಯಾವ್ದು ಸಾಧನ ಅಂದ್ರ ಪರಿಪೂರ್ಣವಾಗಿರ್ತಕ್ಕಂಥ 32 ಸರ್ಗ ಸಂಧಿಯ ಹರಿಕಥಾಂಸಾರ ಪೂರ ಸಿದ್ಧ ಸಾಧನ. ಅದು ಸಾಧನಕ್ಕೆ ಗ್ರಂಥ. ಇನ್ನು ಬಿಂಬಕಾಂಬೋಧಕ್ಕೆ ಅಂದ್ರೆ ಯಾರ ಬಿಂಬ? ನನ್ನ ಬಿಂಬ ನನಗ್ ಕಾಣಬೇಕಾದ್ರೆ ನನ್ನ ಸ್ಥೂಲ ಶರೀರ ಸಿದ್ಧ ಸಾಧನ ಇದೆ. ಎಲ್ಲವನ್ನೂ ಸಿದ್ಧ ಮಾಡಿಟ್ಟಿದ್ದಾನೆ ಪರಮಾತ್ಮ ನಮ್ಮ ದೇಹದೊಳಗ. ಕಣ್ಣು, ಕಿವಿ, ಮೂಗು, ನಾಲ್ಗಿ, ಬಾಯಿ, ಕೈ, ಕಾಲು, ಭುಜ, ಉಪಸ್ಥ, ಚರ್ಮ ಆದಿ 10 ಇಂದ್ರಿಯಗಳು, ಮನಸ್ಸೊಂದು 10 ಕರಣಗಳು, ಮನಸ್ಸೊಂದು ಇಂದ್ರಿಯ, 11 ಇಂದ್ರಿಯಗಳು. ಮತ್ತು ವಿಶೇಷವಾಗಿ ಅದಕ್ಕೆ ಬೇಕಾದಂತ ಮಾತೃಕೆಗಳು, ವಾಯುಪಂಚಕ ಮತ್ತು ಮನಪಂಚಕ, ಆಮೇಲೆ ಅದು ಪಂಚಭೂತಗಳು. ಈ ರೀತಿ ಒಂದು ಅದ್ಭುತವಾದ ರಚನೆಯನ್ನ ನಮ್ಮ ದೇಹ ಪರಮಾತ್ಮ ಮಾಡಿದಾನೆ. ನಾವು ಈ ದೇಹದ ರಚನೆಯನ್ನ ಅರ್ಥಕೊಂಡಾಗ ಒಂದೊಂದರಲ್ಲಿ ಪರಮಾತ್ಮನ ವಿಭೂತಿ ರೂಪವನ್ನು ಕಾಣಬೇಕು. ಇದು ಈಗ ನಾನು 3-4 ದಿನದಿಂದ ಏನ್ ತಗೊಂಡಿದ್ದೆ ಅಂದ್ರೆ ನಾಗ, ಕೃಕಲ್ಕೆ, ಕೂರ್ಮ, ದೇವದತ್ತ, ಧನಂಜಯ ಆದಿ ಪಂಚನಾಗಗಳ ಉಪಾಸನೆಯನ್ನ ನಾವು ತಗೊಂಡಿದ್ವು. ಇದು ಸಿದ್ಧ ಸಾಧನ ಯಾವ ರೀತಿ ಆಗ್ತದೆ, ಮತ್ತೆ ಮರತ್ಗಣಗಳು 49 ಮತ್ತುಗಳನ್ನ ಯಾವ ರೀತಿ ಏನೇನು ಕರ್ಮ ಮಾಡ್ತಾರ. ನನಗಿದು ಒಳಗಿನ ಕಮಲಗಳು ಅಂತ ಹೇಳ್ತಾ ಬರ್ತಾರೆ ಎಲ್ಲರೂ. ಗುರು ವಿಜಯರಾಯರಿಂದ ಹಿಡಿದು ಮೇಲಿನ ಕಕ್ಷಕ್ಕೆ ಬರ್ತಕ್ಕಂಥ ಎಲ್ಲಾ ದಾಸವರ್ಣರು ಒಳಗೆ 32 ಕಮಲಗಳವ, 32 ಕಮಲಗಳವ. ಆ ಕಮಲ ನೋಡ್ಬೇಕು. ಗುರು ವಿಜಯರಾಯ ಅಂತ ಏನ್ ಹೇಳಾರಂದ್ರ 100 ವರ್ಷದಾಗ ಒಂದ್ಸಲ ಒಂದು ಕಮಲ ನೋಡ್ಬಿಟ್ಟು ತಿರುಗಿ ಹೋಗಿ ಜನ್ಮನ ಇಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಅದ್ಭುತವಾದ ಚಿಂತನೆ ನಮ್ಗೆ ತೋರಿಸ್ಕೊಡ್ತಿದ್ದಾರೆ. ಮತ್ತೆ ಅವ್ರು ನೋಡಿದ್ದು ಯಾವುದು ಇದು ದೇಹ ಅಲ್ಲ, ಮನುಷ್ಯ ಶರೀರ ಅಲ್ಲ. ಇದ್ರೊಳಗ ಆ ಎಲ್ಲ ಸಿದ್ಧ ಇಟ್ಟಿದ್ದಾನೆ ಪರಮಾತ್ಮ. ಕಮಲ ಇಟ್ಟಿದ್ದಾನೆ, ಕಮಲದೇ ಇಟ್ಟಿದ್ದಾನೆ, ಕಮಲದ ದಳದಲ್ಲಿ ಇಟ್ಟಿದ್ದಾನೆ, ದಳದಲ್ಲಿ ಅನಂತ ದೇವತೆಗಳನ್ನ ಇಟ್ಟಿದ್ದಾನೆ. ನಾನು ಒಂದೊಂದು ದಳದಲ್ಲಿ ಯಾವ ವ್ಯಾಪಾರವನ್ನು ಮಾಡ್ತೀನಿ, ಗುಣಗಳನ್ನು ಉಪಾಸನೆ ಮಾಡ್ತಕ್ಕಂಥ ರೂಪ ತೋರಿಸ್ಕೊಟ್ಟಿದ್ದಾನೆ. ಅದರಂತೆ ಗುಣೋಪಾಸನೆ ಜೊತೆಗೆ
ತತ್ವದ ಚಿಂತನೆಯನ್ನಿಟ್ಟಿದ್ದಾನೆ ಅದರೊಳಗಡೆ. ಒಂದೊಂದು ಗುಣಕ್ಕೆ ಒಂದೊಂದು ಭಗವದ್ ರೂಪದಿಂದ ಪರಮಾತ್ಮ ತನ್ನ ಒಳಗಡೆ ಇದ್ದಾನೆ ಅದ್ರೊಳಗೆ. ಇಂದ್ರನ ಹತ್ರ ಇಂದ್ರನಾಗಿ, ಉಪೇಂದ್ರನಾಗಿ, ತ್ರಿವಿಕ್ರಮನಾಗಿ, ಆ ಸಾಧನತ್ವನ ಹೆಂಗೆ ಹೋಗ್ತದೆ ಹಂಗೆ ಪರಮಾತ್ಮ ತಾನು ವ್ಯಾಪ್ತಿಯ ಚಿಂತನೆ ತೋರಿಸ್ಬಿಟ್ಟು. ಇದು ಒಂದು ದೇಹದ ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಜಡಚೇತನ ಜ್ಞಾನ ಅಂತ ಹೇಳ್ತೀನಿ. ಜಡ ಪಂಚಭೂತಗಳು, ಆ ಪಂಚಭೂತಗಳಿಂದ ನಿರ್ಮಿತವಾದ ದೇಹ ಜಡ ಅಲ್ಲ. ಚೇತನಾಮಕ ಹರಿ ಇದ್ರೆ ಜಡ ಚೇತನ ಜ್ಞಾನ ನನ್ಗೆ ಗೊತ್ತಾಗ್ತದೆ. ಇದು ಯಾವ ಜೀವಿಗೆ ಸಿಗ್ತದೋ ಅದು ಅದ್ಭುತವಾದ ಆನಂದ ಅಂತ ಅನ್ಸ್ತದೆ. ಇದನ್ನ ದಾಸರಾಯರು, ಜಗನ್ನಾಥರಾಯರು ನಮ್ಗ ಬಿಡಿಸಿಕೊಟ್ಟಿದ್ದಾರೆ. ಹಿಂದಿನವರು ವಿಜಯರಾಯರು ಅದೇನ್ ಮಾಡಿದ್ರು, ಕಂಕಣಾಕಾರ ಸುಳಾದಿ ಅಂತ ಇಟ್ಟು ಒಂದು 7-8 ಏನಪ್ಪ ಅಂದ್ರೆ ನೋಡಿ ಒಳಗೆ ತರಿಸ್ಕೊಟ್ರು. ಆಚಾರ ಮಧ್ವರು ಏನ್ ಮಾಡಿದ್ರು ಅಂದ್ರೆ ತಂತ್ರಸಾರ ಸಂಗ್ರಹ ಅಂತ ಮಾಡಿಕೊಟ್ರು. ತದನಂತರದಲ್ಲಿ ಜೈತ್ಯತ್ರ ಇದೆ ಯಾವುದು ಹರಿಕಥಾನುಸಾರದ ಚಿಂತನನ್ನ ಶ್ರೀಮನ್ ನ್ಯಾಯಸುಧಾ ಅಂತ ಮಾಡಿಕೊಟ್ರು. ಶ್ರೀಪಾದರಾಜರು ವಾಗ್ವಜ್ರ ಅಂತ ಮಾಡಿಕೊಟ್ರು. ನಮ್ಮ ವಾದರಾಜ ಪ್ರಭುಗಳು ಲಕ್ಷಾಭರಣ ಅಂತ ಮಾಡಿಕೊಟ್ರು. ವ್ಯಾಸರಾಜ ಪ್ರಭುಗಳು ಏನಪ್ಪ ಅಂದ್ರ ಚಂದ್ರಿಕಾ ಅಂತ ಮಾಡಿಕೊಟ್ರು. ರಾಘವೇಂದ್ರ ಪ್ರಭುಗಳು ಪರಿಮಳ ಅಂತ ಮಾಡಿಕೊಟ್ರು. ನಮ್ಮ ವಿಜಯರಾಯರು ಸಮಗ್ರ ಸುಳಾದಿಯೊಳಗೆ ಎಲ್ಲವನ್ನ ತಂದುಕೊಟ್ರು. ಪುರಂದರಾಯರು ಆ ಕ್ಷೇತ್ರೊಳ ಯಾವ್ದ ಹಾಡಿನ ಮುಖಾಂತರ ಉಪನಿಷತ್ ಸಾರವನ್ನ ತಂದಿಟ್ರು 5 ಲಕ್ಷ ಸ್ತೋತ್ರೊಳಗೆ. ಹಿಂಗ ನನ್ನ ದೇಹದೊಳಗೆ ಎಲ್ಲ ಸಿದ್ಧ ಅನ್ನಕ್ಕೆ ಇಷ್ಟು ಮಂದಿ ಸಾಕ್ಷಿ ಇಟ್ಟಿವಿ ನಾವು. ಇಲ್ಲ ಅಂತ ಅನ್ಲಕ್ ಬರ್ತಾ ಇಲ್ಲ. ಇದ್ರಾಗ ದೋಷ ನಮ್ಮದೇ ಆಗಿದೆ ಹೊರತು ಆ ಕಡೆ ದೋಷ ಇಲ್ಲ ಅಂತ ತೋರಿಸ್ಕೊಂಡಕ್ಕೆ ಜಗನ್ನಾಥರಾಯರು ನಮ್ಮಿಂದ ಹರಿಕಥಾಂಸಾರ ಅಂತ ಅಂದ್ಕೊಂಡ್ರು. ಯಾಕಂದ್ರೆ ಅದೆಲ್ಲ ಮುಚ್ಚಿಟ್ಟು ಕೊಟ್ಟಿದ್ರು ಅವರೆಲ್ಲರೂ. ಆ ಚಂದ್ರಿಕಾನು ಹಂಗಾಯ್ತು, ಪರಿಮಳನು ಹಂಗಾಯ್ತು, ಸುಧಾದಿ ಗ್ರಂಥಗಳೆಲ್ಲವೂ ಹಂಗಾದವು. ಪರಮಾತ್ಮ ವೇದ ದೇವರನಪ್ಪ ಅಷ್ಟಾದಶ ಪುರಾಣವನ್ನು ತಂದುಕೊಟ್ರು. ಭಗವದ್ಗೀತಾ ಸ್ವಾಮಿ 18 ಅಧ್ಯಾಯದ ಭಗವದ್ಗೀತೆಯನ್ನು ಹೇಳ್ಕೊಟ್ಟ. ಎಲ್ಲ ರೀತಿಯಿಂದ ನನಗ ಸಿದ್ಧ ಮಾಡಿದ್ರಿ ಈ ದೇಹ ಜಗದ ಅಂತ. ನನಗೇನಂದ್ರೆ ಇದು ಎಲ್ಲ ಸುಳ್ಳು ಅಂತ ನಾನು ಚಾಲೆಂಜ್ ಮಾಡ್ಕೊತ ಕೂತ್ಕೊಂಡೆ. ಜೀವನ ಎಲ್ಲ ಸುಳ್ಳು. ಹಾಗಾದ್ರೆ ಅವರೆಲ್ಲ ಸುಳ್ಳು ಹೇಳಿದ್ದ. ಇದು ಜಗನ್ನಾಥರಾಯರೇನಪ್ಪ ಅಂದ್ರೆ ತಮ್ಮ ಜೀವನಕ್ಕೆ ಅನುಭವಿಸಿ ಏನಪ್ಪ ಅಂದ್ರೆ ಬರುವಂತ ಕಾಣಿಸ್ತದೆ. ಆ ದುಃಖ ಬಹಳಪಟ್ರು. ಇಡೀ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರು ವರದೇಂದ್ರಾಯರ. ಉಪನಿಷತ್ತನ್ನ ಚಿಂತನೆ ಮಾಡ್ಕೊಂಡು, ಬಟ್ ಏನು ಪುಸ್ತಕ ಜ್ಞಾನ ಓದಿದ್ರು ಅದು ಮುಖತ ಆಗ್ತದ ಅಷ್ಟು ಕಂಠಸ್ಥ ಆಗ್ತದ ಹೊರತು ಏನಪ್ಪಾ ಅಂದ್ರ ಮಸ್ತಕಗತ ಆಗೋದಿಲ್ಲ ಅಂತ. ಈ ಕಂಠಸ್ಥಕ್ಕೆ ಏನ್ ಬರ್ತದ ಅಂದ್ರೆ ದೇವದತ್ತ ಎಂಬ ಒಂದು ವಾಯುದೇವ ರೂಪ ಆ ಕಂಠದಲ್ಲಿ ಕುತ್ಕೊಂಡು ಏನ್ ಮಾಡ್ತಾನ ಅಂದ್ರೆ ಎಬ್ಬಿಸ್ತಾನ, ನಮಗೆ ಕೂಡಿಸ್ತಾನ, ಮಲಗಿಸ್ತಾನ. ಅಧ್ಯಯನದೊಳಗೆ ನಮ್ಮನ್ನ ಎಬ್ಬಿಸ್ತಾನ ಮೇಲೆ ಟಕ 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 ಟಕ. ಅದ್ರೊಳಗೆ ಮನಸ್ಸನ್ನ ಕೂಡಿಸ್ತಾನ, ಮತ್ತೆ ಚಿಂತನೆ ಮಾಡ್ಲತ್ತ. ಅದ್ರೊಳಗೆ ನಾನು ಮಲಗಂಗ್ ಮಾಡ್ತಾನೆ. ಯಾವ್ದು ಎಷ್ಟು ಡೀಪ್ ಆಗಿ ಹೋಗಿದ್ಯಲ್ಲಪ್ಪ ಅಂತ ಹೇಳಸ್ತಾನೆ ಪರಮಾತ್ಮ. ಇದು ದೇವದತ್ತನ ಉಪಾಸನೆ. ಆ ಕಂಠದಲ್ಲಿ ಘೋಷನಾಮಕ ಪರಮಾತ್ಮ ಇರ್ತಾನ.
ಅಲ್ಲೇ ಕಂಠಸ್ಥನ ಇರ್ತಾನೆ ದೇವದತ್ತ ಅಲ್ಲೇ ಕುತ್ಕೊಂಡಿದ್ದಾನೆ. ಪ್ರತಿಯೊಂದು ಪರಮಾತ್ಮೆಯನ್ನು ತೋರಿಸ್ಕೊಡ್ತಾನೆ ನಮ್ ಕಂಠ ಮುಖಾಂತರ ಹೊರಗಡೆ ಬರ್ತಾ ಇರ್ತದೆ. ಇದನ್ನ ಜಗನ್ನಾಥ ಪ್ರಭುಗಳು ನಮಗ ತಾವು ಅನುಭವಿಸಿದ್ರು. ರಚನ ದೊರಕಿತಲ್ಲ ಎನ್ನಗೊಂದು ರಚನ ದೊರಕಿತಲ್ಲ ಅಂತ ಆ ಹಾಡು ಜಗನ್ನಾಥರಾಯರು ವಿಜಯರಾಯರು ನೋಡಿ ಹಾಡಿದ್ರು. ಹೆಂಗದ ನಾವಂದ್ರ ಅವ್ರ ಅನುಗ್ರಹ ಮಾಡ್ತೇವಂತ ಮನೆತನ ಬಂದಾಗ ಅದಕ್ಕೆ ಬೆಲೆ ಇರಂಗಿಲ್ಲ. ಅವ್ರ ದುಃಖ ಬರಬೇಕು. ದುಃಖ ಬಂದಾಗ ಆ ವಸ್ತುವಿನ ಬೆಲೆ ಅವ್ರಿಗೆ ಗೊತ್ತಾಗ್ತದೆ. ಅದು ಇನ್ಕ್ಲೂಡಿಂಗ್ ನಮ್ದು ಅನುಭವದ ಮಾತು ಹೇಳ್ಕೊಟ್ಟಾಗ್ತದೆ. ಜಗನ್ನಾಥರಾಯರಿಗೆ ಅನುಗ್ರಹ ಮಾಡ್ಬೇಕಂತ ವಿಜಯರಾಯರು ಗೋಪಾಲರಾಯರು ಮಾನವಿಗೆ ಬಂದಿರ್ತಾರ. ಅವರಿಗೆ ಪರಮಾತ್ಮನ ವ್ಯಾಪ್ತಿ ವ್ಯಾಪಾರ ಗೊತ್ತಿರ್ತದ. ಜಗನ್ನಾಥರಾಯರ ಕಡೆಯಿಂದ ಈ ಅಮೃತ ಧಾರೆಯನ್ನ ಚಿಂತನೆ ಮಾಡೋಕೆ ಸಮಸ್ತ ಜೀವರಾಶಿಗೆ ಅಂದ್ರ ಯಾರು ಸಮಸ್ತರು ಅಂದ್ರ ಯಾರು ಮುಕ್ತಿ ಯೋಗ್ಯರಿದ್ದಾರೋ, ಯಾರು ಮುಕ್ತರ ಸಮೀಪಕ್ಕೆ ಬಂದಿದ್ದಾರೋ ಅಂತವ್ರಿಗೆ ಏನಪ್ಪ ಈ ಹರಿಕಥಾಂಸಾರದ ಏನಪ್ಪ ಅಮೃತವನ್ನ ಸಿಂಚನ ಮಾಡಿ ಅವರಿಗೆ ಕೊಡ್ಬೇಕು ಅಂತ ಪರಮಾತ್ಮ ಬಂದಿದ್ದ. ಯಾರು ವಿಜಯರಾಯರ ಮುಖಾಂತರ ಬಂದಿದ್ದಾರೆ. ಆ ಸಮಯ ಇವರಿಗೆ ಏನಾಯ್ತು, ಅಹಂಕಾರ, ನಾನು ಓದಿದ್ದೀನಿ ಎಂಬುದು. ಇದನ್ನೇ ಹೇಳ್ತಾರೆ, ನಾನು ಬಹಳ ಓದಿದ್ರೆ ಏನಾಗ್ತದೆ, ಅಹಂಕಾರ ಬರ್ತದೆ. ಯಾವುದು ಕಂಠಸ್ಥ ಆದ್ರೆ ಅಹಂಕಾರ. ಯಾಕಂದ್ರೆ ಈಗ ಏನಾಗಿವಿ ನಾವ್ ಅಂದ್ರೆ ಎಲ್ಲ ಮುಖೋದ್ಗತವಾಗಿ ಚಿಂತನೆ ಮಾಡ್ತೀವಿ, ಕೇಳ್ತೀವಿ. ಅದ್ ನಿನ್ನೊಬ್ರು ಯಾರು ಕೇಳಿದ್ರು ನನಗೆ, ಏನಪ್ಪಾ ಅಂದ್ರ ಈ ದೀಪ ಅಂತ ಒಂದು ಭಗವದ್ ರೂಪ ಬರ್ತಿದ್ರೊಳಗ ಇದ್ರೊಳಗ ಎಷ್ಟು ದೀಪಗಳು ಇರ್ತಾವ? 13 ಭಗವದ್ ರೂಪ ಇರ್ತಾವ. ಆ 13 ಭಗವದ್ ರೂಪಗಳು ಯಾವುವು? ಇದು ಬಹಳ ಗೊತ್ತಲ್ಲ. ಏನಾಗಿವಿ ನಾವ್ ಇವತ್ತಂದ್ರ ದೀಪದಲ್ಲಿ 13, 3550 ಇದ್ರೊಳಗ, 513 408 ಇದ್ರೊಳಗ ಅಂತ ಬರೀ ಆ ಅಂಕಿನ ಬಾರಟ್ ಮಾಡ್ಕೊಂಡಿವಿ, ಆ ಶಬ್ದ ಬಾರಟ್ ಮಾಡ್ಕೊಂಡ್ವಿ, ಅದ್ರ ಒಳಗಿನ ರೂಪ ನಾವು ನೋಡ್ಲೇ ಇಲ್ಲ. ಇದನ್ನ ಜಗನ್ನಾಥರಾಯರು ತಾವು ನೋಡಿ ನಮ್ಗೆ ಹೇಳ್ಕೊಟ್ರು. ಅವ್ರು ಹೇಳಿದ್ದನ್ನ ನಾವೆಲ್ಲಿ ಹೇಳ್ತೇವೆ. ದಾಸರು ಆಚಾರ ಮಧ್ವರು ತಂತ್ರ ಸಂಘದೊಳಗ ಅಜಾದಿ ರೂಪಗಳ ಉಪಾಸನೆಯನ್ನ ತಂದು ಕೊಟ್ಟಿದ್ರು. ಚಕ್ರಾಬ್ಜ ಮಂಡಲದ ವ್ಯಾಪ್ತಿಯನ್ನು ತೋರಿಸ್ಕೊಟ್ರು. ಯಾಕಂದ್ರ ತಂತ್ರ ಸಾರೋಕ್ತವಾಗಿ ಭಗವಂತರ ಪೂಜೆ ಮಾಡ್ಬೇಕಂತ ಹೇಳಿದ್ರು. ಅದ್ರಲ್ಲಿ ಮಾತೃಕಾನ್ಯಾಸ ಬರ್ತದೆ, ತತ್ವನ್ಯಾಸ ಬರ್ತದೆ. ಅದ್ರೊಳಗ ಆ ಮಾತೃಕನೇ ಅಜಾದಿ 51 ಭಗವದ್ ರೂಪಗಳಂತ ಬರ್ತದೆ ನಮಗೆಲ್ಲ. ಆ 51 ಅಕ್ಷರೊಳಗ ಸಮಸ್ತ ವಿಶ್ವ ಅಡಗಿದೆ ಅಂತ ಹೇಳ್ತಾರೆ. ಅದರಲ್ಲಿ 3 ಭಾಗ ಅಂತ ಬರ್ತದೆ. ಒಂದು ಸ್ವರ, ಒಂದು ವ್ಯಂಜನಗಳು ಬರ್ತಾವ. ವ್ಯಂಜನಗಳು 5, 16 ಸ್ವರಗಳು ಬರ್ತಾವ. ಅಕ ಚಟ ತಪ ಅಂತ ಬರ್ತದೆ. ಇಲ್ಲಿ ಬರ್ತಕ್ಕಂಥ ರೂಪ ಏನ್ ಹೇಳಬೇಕಂತ ಅಂದ್ರೆ ತ ತ ಧ ಅಂತ 3ನೇ ಅಕ್ಷರ, 3 ಏನಪ್ಪಾ ಅಂದ್ರ ಪ 1ನೇ ಅಕ್ಷರ, 3 1 ದೀಪ ಅಂತ ಬರ್ತದಲ್ಲ. 31 ಅಂಕ್ಯಾನಾಮ ಮಾಮಂತವತಿ ಅಂತ ಅಂದಂಗ ಅಲ್ಲೇ 13 ಭಗವದ್ ರೂಪ ಯಾವ್ಯಾವ ಬಂದು ಅಂದ್ರೆ 1 ಪರಾಯಣಮ ರೂಪ, 3 ಧನ್ವಿನೇ ನಮ ಎಂಬ ರೂಪ ಅಂತ 3 ಬರ್ತದೆ. 3 ಧನ್ವಿನಿ ರೂಪ, ಇಲ್ಲ ದಂಡಿನಿ ರೂಪ, 1 ಪರಾಯಣ ರೂಪ. ಅಂದ್ರೆ ಈ 4 ರೂಪಗಳ ಒಂದು ಅದ್ಭುತ ಚಿಂತನೆ ಏನಪ್ಪಾ ಅಂದ್ರೆ ಈ 4 ಯಾವುದು? ಅನಿರುದ್ಧ, ಪ್ರದ್ಯುಮ್ನ, ಸಂಕೃಷ್ಣ, ವಾಸುದೇವ ಅಂತ ಸ್ಥೂಲ ಶರೀರೊಳಗ 4 ದೇಹದ 4 ದೇಹದೊಳಗೆ ಏನಪ್ಪಾ ಅಂದ್ರೆ ಆ ದೀಪ ಜ್ಯೋತಿರ್ಮುಖನಾಗಿರ್ತ ಪರಮಾತ್ಮ ಈ ಸ್ಥೂಲದಲ್ಲಿ ಸನ್ನಿಧಾನ ಆಗಿದ್ದಾನೆ ಅನ್ನೋ ಅನುಸಂಧಾನ ನನಗೆ ಬರಬೇಕಿಲ್ಲ. ಇದು ಈ ರೂಪ ಚಿಂತನೆ ಜಗನ್ನಾಥರ ನಮಗೆ ಹೇಳ್ಕೊಟ್ಟು ಮಾತಿದು. ಅರ್ಥ ಆಗಿರ್ಬೇಕಲ್ಲ ನಮ್ಗೆ. ದೀಪ 13, 3 ದಂಡಿನೇ ನಮ, 1 ಪರಾಯಣಮ, 4 ರೂಪ ಭಗವದ್ ರೂಪ. ಅಂದ್ರೆ ಫಲವನ್ನ ಪ ಪ ಬ ಬಮ್ಮ ಅಂತ ಬರ್ತಿದ್ದಲ್ಲ,
ಇದು ಅದು ಮಾಡ್ತಕ್ಕಂಥದ್ದು. ಯಾರು ಪರವನ್ನ ಬೈದು ಸ್ಥೂಲ, ಇವು ಮೂರು ರೂಪ, ಇವು ನಾಲ್ಕು ದೇಹಗಳಲ್ಲಿ ಪರಮಾತ್ಮ ಆ ದೀಪ ಜ್ಯೋತಿರ್ಮುಖನಾಗಿ ಒಳಗಡೆ ಇದ್ದಾನೆ. ಎಲ್ಲರ ಅಗ್ನಿ ನಾರಾಯಣ ರೂಪನೋಪಾಸನೆಯನ್ನ ಕಾಟಿಕೋಪನಿಷತ್ತಲ್ಲಿ ಹೇಳಿದಂತ ರೂಪವನ್ನ ಇಲ್ಲಿ ದೀಪದಲ್ಲಿ 13 ಅಂತ ಜಗನ್ನಾಥ ಹೇಳಿದ್ರು. ಆ ರೂಪಗಳನ್ನ ನಾವು ಉಪಾಸನೆ ತಗೊಂಡಿವ. ಇದು ಜಗನ್ನಾಥರ ನಮ್ಗೆ ಹಾಕೊಟ್ಟಿದ್ದು. ಇದು ಬರೀ ಗೊತ್ತಿತ್ತು, ತಂತ್ರಸಾರದಲ್ಲಿ ಅಜಾಯದ ರೂಪಗಳೆಲ್ಲ ನೋಡಿ ಅಧ್ಯಯನ ಮಾಡಿದ್ದು ಮಡಿ ಮೇಲಿಗೆ ಬಹಳ ಆಗಿಬಿಡ್ತು. ಏನಪ್ಪ ವಿಜಯರಾಯರು ಬಂದಾಗ ಅವ್ರಿಗೆ ತಿರಸ್ಕಾರ ಮಾಡ್ತಾ, ಅದು ತಿರಸ್ಕಾರ ಅಲ್ಲ, ಅವ್ರಿಗೆ ಅನುಗ್ರಹ ಆಗ್ಬೇಕಾಯ್ತು. ಯಾರು ಶ್ರೀನಿವಾಸಾಚಾರ್ಯಗೆ ಹಿಂದಿನ ಸಂಸ್ಕಾರ. ಅವ್ರು ಶಲ್ಯ ಮಹಾರಾಜರ ಆದಾಗ ಒಂದು, ಸಲ್ಲಾದರಾಜ ಆದಾಗ ಒಂದು, ಅಲ್ಲಿಂದ ಎಷ್ಟು ಜನ್ಮ ಬಂದಿದ್ದು. ಪರಾನ್ನದ ದೋಷ ಇತ್ತು ಅಲ್ಲಿ. ಅದಕ್ಕೆ ಹೇಳ್ತಾರೆ ಏನು, ಗೋಪಾಲರಾಯರು ಅದ್ರಲ್ಲಿ ಏನ್ ಹೇಳ್ತಾರಂದ್ರ 3 ತಾಪತ್ರಗಳು. ಯಾವುದು ಘೋರ ವ್ಯಭಿಚಾರ, ಪರನಿಂದೆ, ಪರವಿದ್ಯಾಪಹಾರ, ಮಿತ್ತಾಪಹಾರ ಅಂತ 3 ಸಾಧಕರಿಗೆ ದೋಷ. ಇವು ಜಗನ್ನಾಥರಲ್ಲಿ ತುಂಬಿದ್ದು. ಅದು ಆ ಜ್ಞಾನದಿಂದ ಗೋಪಾಲರಾಯರಿಗೆ ಗೊತ್ತಾಯ್ತು, ಅವ್ರು ನಿವಾರಣೆ ಮಾಡಿದ್ರು. ಆಚಾರ್ಯರ ಉಪಾಸನೆ ಒಳಗ ಪರಮಾತ್ಮನ ವಿಸ್ಮರಣೆ, ಸುಜೀವಿಗಳ ವಿಸ್ಮರಣೆ, ವಿಭೂತಿ ರೂಪಗಳ ವಿಸ್ಮರಣೆ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಯಾವುದು ವ್ಯಭಿಚಾರ ಅಂದ್ರ ಏನು ವಿಚಾರ ಬರ್ತದ ಜಗನ್ನಾಥರಾಯರಲ್ಲ ಅಂದ್ರ ವಿಭೂತಿ ರೂಪಗಳ ವಿಸ್ಮರಣೆ ನಮಗ್ ಬಂದಿರ್ತದೆ. ನನ್ನ ದೇಹದೊಳಗಿರ್ತಕ್ಕಂಥ ವಿಭೂತಿ ರೂಪಗಳು ಪರ, ಇನ್ನೊಂದು ದೇಹದಲ್ಲಿ ಇರ್ತಕ್ಕಂಥ ಪರನಿಂದೆ ಅಂದ್ರ ಅಲ್ಲಿ ಇರ್ತಕ್ಕಂಥ ವಿಭೂತಿ ರೂಪಗಳು ನಾನು ನಿಂದನೆ ಮಾಡಿರ್ತೀನಿ. ಇದು ದೋಷದು ಪರನಿಂದ. ಪಿತ್ತಾಪಹಾರ, ಅವರು ಮಾಡಂತ ಅದ ಏನು ಸಂಪತ್ತನ್ನು ನಾನು ಮಾಡೀನಿ ಅಂತ ಹೇಳ್ತಕ್ಕಂಥದ್ದು, ಅಲ್ಲಿ ವಿಸ್ಮರಣೆ ಮಾಡ್ಕೊಂಡದ್ದು. ಇಷ್ಟು ದಿಂದ ಏನಾಗಿದೆ, ನಮಗ ಆ ದೋಷ ಬಂದಿರ್ತದ. ಆ ದೋಷವನ್ನ ತೆಗಿಬೇಕಂತ ಏನಪ್ಪ ಅಂದ್ರೆ ಆ ದೋಷದಿಂದನೇ ಜಗನ್ನಾಥರಾಯರಿಗೆ ಏನಪ್ಪ ಶ್ರೀನಿವಾಸಾಚಾರ್ಯರಿಗೆ ಅಲ್ಲೇ ಈ ಜ್ಞಾನಿಗಳನ್ನ ನಿಂದನೆ ಮಾಡಿದ್ರು. ಪರನಿಂದೆ ಎಂಬ ಇಲ್ಲಿ ಬಂತು. ಅಲ್ಲೇ ವಿಜಯರ ನಿದ್ರೆ ಮಾಡಿದ್ರು, ಗೋಪಾಲರಾಯ ನಿದ್ರೆ ಮಾಡಿದ್ರು. ಇದರಂತೆ ನಾವು ನಮ್ಮ ಒಳಗ ಕುಳಿತುಕೊಂಡು ನಾನು ಎದುರಿಗೆ ಇದ್ದರಿಗೆ ನಾನು ಎಷ್ಟು ಮಂದಿ ನಿಂದನೆ ಮಾಡ್ತೀನಿ. ಆತ್ಮೋದ್ಧಾರ ಗುರುಗಳು ಬಂದಾಗ ನಾನು ಇದನ್ನ ವಿಚಾರ ತಿಳ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಫಸ್ಟಿಗೆ ಒಂದ್ಸಲ ಹೇಳಿದ್ದೇನಪ್ಪ, ಅಜ 51 ಭಗವದ್ರೂಪಗಳ ಅಜಾನಮ ಅಂತ ಹೇಳಿದು 51 ಭಗವದ್ರೂಪಗಳ ನಾಮಸ್ಮರಣೆಯನ್ನ ಕಂಠಸ್ಥ ಮಾಡಿಕೊಳ್ರಿ. ನೀವು ಕಂಠಸ್ಥ ಮಾಡ್ಕೊಂಡಾಗ ಇಲ್ಲಿ ಯಾವ್ಯಾವ ಬಂದು ಅಂತ ಗೊತ್ತಾಗ್ತದೆ. ವ್ಯಂಜನದಲ್ಲಿ ಯಾವ್ದು ಬಂತು, 16 ಸ್ವರದಲ್ಲಿ ಯಾವ ಬಂತು ಅಂತ. ಆ ಘೋಷನ ಉಪಾಸನೆ ಹೆಂಗ್ ಬಂತಲ್ಲ, ಆ ದೇವದತ್ತ ಯಾವ ರೀತಿ ನನ್ನಲ್ಲಿ ನಿಂತ್ಕೊಂಡು ಮಾಡ್ದ, ಆ ಕೂರ್ಮ ಯಾವ ರೀತಿ ಕೊಟ್ಟ ನನಗೆ, ಕೃಕಲ್ಕೆ ಏನ್ ಮಾಡಿದೆ ನನಗೆ, ಬಹಳ ಅದ್ಭುತವಾದ ಉಪಾಸನೆಯನ್ನ ನಮ್ಗ ಏನಪ್ಪ ತಂದು ಕೊಟ್ಟಿದ್ದಾರೆ. ಅದಕ್ಕೆ ಜಗನ್ನಾಥರಾಯರು ಏನಪ್ಪ ಅಂದ್ರೆ ಏನಾದ್ರು ಆ ದೋಷವನ್ನ ನಿವಾರಣೆ ಮಾಡಿಕೊಂಡ್ರು. ಯಾರನ್ನ ನಿಂದನೆ ಮಾಡಿದ್ವು ಅವ್ರ ಹತ್ರ ಹೋಗ್ಬೇಕಾಗ್ತದೆ. ನಮ್ಗೆ ಗೊತ್ತಾಗಲ್ಲ, ನಮ್ಮ ಅಜ್ಞಾನ. ನಾ ಶ್ರೀಮಂತ ಇದ್ದೀನಿ, ನಾ ಶೀಲವಂತ ಇದ್ದೀನಿ, ನಾನು ಅಧ್ಯಯನಶೀಲ ಇದ್ದೀನಿ. ಇದು ಇವತ್ತಿನ ದಿನದೊಳಗ ಈ ಬರ್ತಕ್ಕಂಥ ಅಹಂಕಾರಕ್ಕೆ ಮೂಲ. ಶೀಲ, ಸೌಂದರ್ಯ, ಅಧ್ಯಯನ, ಜ್ಞಾನ, ಏನಪ್ಪ ಅಂದ್ರೆ ಸಂಪತ್ತು, ಅಧಿಕಾರ, ಇವೆಲ್ಲವೂ ನನಗೆ ಅಹಂಕಾರಕ್ಕೆ ಮೂಲ ಆಗ್ತವೆ. ಅದರಂತ ನಮ್ಮ ಜಗನ್ನಾಥರಾಯರು ಶ್ರೀನಿವಾಸಾಚಾರ್ಯ ಏನು ಬಂತು, ಜ್ಞಾನ ಅಧ್ಯಯನದ ಬಂದಿತ್ತು. ಆ ಮಡಿ ಮೇಲಕ್ಕೆ ಶೀಲವಂತದ ಅಹಂಕಾರ ಬಂದಿತ್ತು ಅವ್ರಿಗೆ. ಆ ಅಹಂಕಾರ ಖಂಡನ ಆಗ್ಬೇಕಾಗಿತ್ತು.
ಆ ಹೊಟ್ಟಿ ನೋವು ಬಂತು ನನಗಿಲ್ಲ. ಉದರ ಶೂಲ ಆಗ್ತದ, ನೈವೇದ್ಯ ಸರಿ ಹೆಂಗ್ ಮಾಡ್ತಾರ ದಾಸರು, ಮಡಿ ಇಲ್ಲ ಮೈಲಿ ಇಲ್ಲ, ಏನ್ ಹೆಂಗಿದ್ದಾನ ಆತ, ಆತ ಹೆಂಗ್ ನೈವೇದ್ಯ ಮಾಡ್ತಾನ, ನಾನು ಹೆಂಗ್ ತಗೋಬೇಕಂತ ಅವರು ಅನ್ನವನ್ನು ವರ್ಜೆ ಮಾಡಿದ್ರು. ಅನ್ನದಲ್ಲಿ 3 ವಿಧ ಅನ್ನ ಅಂತ ಫಸ್ಟ್ ಕೇಳ್ಕೊಂಡ್ ಬಂದಿದೆ. ಏನು? ಒಂದು ಜ್ಞಾನ ಅನ್ನ, ಒಂದು ಸ್ಥೂಲ ಅನ್ನ, ಒಂದು ಕರ್ಮ ಅನ್ನ. ಅವರು ಬಂದಿದ್ದು ಒಂದು ಜ್ಞಾನ ಅನ್ನ ಒಂದು ಕರ್ಮ ಅನ್ನ ಕೊಳ್ಳಕ್ ಬಂದಿದ್ರು. ಯಾರು? ಗೋಪಾಲರಾಯರು ಕರ್ಮ ಅನ್ನ ಕೊಟ್ಟಕ್ಕ, ವಿಜಯರಾಯರು ಜ್ಞಾನ ಅನ್ನ ಕೊಳ್ಳಕ್ ಬಂದ್ರು. ಇವ್ರು ಏನ್ ಮಾಡಿದ್ರು? ಸ್ಥೂಲ ಅನ್ನ ನೋಡಿದ್ರು. ಇದೇ ವ್ಯತ್ಯಾಸ. ಅದಕ್ಕೆ ಜಗನ್ನಾಥರಾಯರು ಏನ್ ಹೇಳಿದ್ರ, 15ನೇ ಸಂಧಿಯೊಳಗೆ ಹೇಳ್ತಾನಪ್ಪ, ಓದನೋದಕ 2 ತೈಜೊಳೈದವು ಲಯ ತದಭಿಮಾನಿಗಳಾದ ಶಿವಪನೋ ರಮಾದಿನತ್ತೈದವರು ಅಂತ. ಅನ್ನಕ್ಕೆ ಅಭಿಮಾನಿ ರುದ್ರ, ನೀರಿಗೆ ಅಭಿಮಾನಿ ವಾಯುದೇವರಂತ ತಗೊಂಡ್ರು ತಕ್ಕಂತ. ಯಾಕಂದ್ರೆ ತಾವು ಹಿಂದೆ ಅನುಭವಿಸಿದ ಜ್ಞಾನ ಅದು. ಅದಕ್ಕೆ ಹರಿಕತಾಂಸರ ಅನುಭವದ ಜ್ಞಾನ. ಯಾವಾಗ ವಿಜಯರಾಯರು ಊಟಕ್ಕೆ ಬರ್ರಿ ನೈವೇದ್ಯ ಕೊಡ್ತೀವಿ ಅಂದಾಗ ಅಲ್ಲಿ ಅವ್ರು ಏನ್ ತಿಳ್ಕೊಂಡ್ರು? ಸ್ಥೂಲ ಅನ್ನ ನೋಡ್ಕೊಂಡ್ರು. ಅಲ್ಲೇ ವಿಜಯರಾಯನ ಜ್ಞಾನ ಕೊಡ್ತಾರಂಬ ಪರಿಜ್ಞಾನ ಬರಲಿಲ್ಲ ಅವ್ರಿಗೆ, ಅಹಂಕಾರ ತುಂಬಿಟ್ಟಿತ್ತು. ಗೋಪಾಲರಾಯರು ಕರ್ಮವನ್ನು ಕೊಡ್ತಾರೆ ನನಗೆ, ಕರ್ಮ ದೇವತೆಗಳು ಅವರೆಲ್ಲ. ಅಧಿಷ್ಠಾನಕ್ಕ ಆಯ್ರು ಕೊಡ್ಬೇಕಾಯ್ತು. ಗೋಪಾಲರಾಯರು ಬಂದದ್ದು ಕೊಟ್ಟೋದ್ರು. ಇದು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ರೂಪ. ಅದು ಬಿಟ್ಟಿದ್ದಕ್ಕೆ ಬಹಳ ಕಷ್ಟಪಟ್ಟು ಶ್ರೀನಿವಾಸ ಹತ್ರ ಹೋಗ್ತೇನೆ ಅಂದ್ರು. ನಾ ಆತ್ನ ಹೊರದಿಂದ ಹುಟ್ಟಿ ಬಂದಿನಿ, ಈ ಜೋಗಪ್ಪ ಏನ್ ಕೊಡ್ತಾನ, ಈ ದಾಸಪ್ಪ ಏನ್ ಕೊಡ್ತಾನ ಅಂತ ಅಂದ್ರು. ಆ ಸಮಯದಾಗ ಗೋಪಾಲರಾಯರು ಏನ್ ಮಾಡಿದ್ರು? ಊಟ ಬಿಟ್ರು, ಗುರುವಿನಿಂದಾನೇ ತಿಳ್ಕೊಂಡು. ವಿಜಯರಾವ್ ಇಲ್ಲಪ್ಪ ಬಾ ಮಾರಾಯ, ನಿನಗೆ ಅನುಗ್ರಹ ಮಾಡ್ತೀನಿ ನಿನ್ ಕಡೆಯಿಂದಾನಂತ ಕರ್ಕೊಂಡು ಊಟಕ್ಕೆ ಹಾಕಿದ್ರು. ಬಟ್ ಆ ಒಂದು ಗುರುಗಳಲ್ಲಿ ನಿಷ್ಠೆ ಇಟ್ಟು ನಾವು ಗೋಪಾಲರಾಯರು ಮಾಡಂತೆ ಎಂಥದ್ದು 1, 2, 3 ತಾಸು ಊಟ ಬಿಟ್ರು ಅವ್ರು. ಒಂದಿನ ಒಲ್ಲ ಅಂತ ಹೇಳಿದ್ರು ಅವರು. ಅವ್ರು ವಿಜಯರಾಯರು ಬಂದೇನಪ್ಪ ಅಂದ್ರೆ ಅಷ್ಟು ಉಪವಾಸ ಮಾಡಿದ್ದಕ್ಕೆ, ಉಪವಾಸ ಅಂದ್ರೆ ಗುರುಗಳಲ್ಲಿ ವಾಸ ಮಾಡಿದ್ದಕ್ಕೆ 40 ವರ್ಷ ಸಂಪೂರ್ಣ ಆಯುಷ್ಯನ್ನ ಪರಿಪೂರ್ಣವಾಗಿ ಏನಪ್ಪಾ ಅಂದ್ರೆ ಸಾತ್ವಿಕ ಮಾಡಿಕೊಟ್ರು. ಹರಿ ಪ್ರತ್ಯತ್ವದ ಆಯುಷ್ಯ ಆಗ್ಬಿಡ್ತದೆ ಇಡೀ ಅದು. ಈ ಜೀವನದಾಗ ಇತ್ತಂದ್ರ ಎಲ್ಲ ಗುಣಗಳೆಲ್ಲ ಏನಾಗ್ತಿದ್ವು? ರಜೋ ತಮ ಸತ್ತ 3 ಗುಣಗಳು ಬಂದು ಎಲ್ಲ ಭ್ರಷ್ಟ ಆಗ್ತಿತ್ತು, ಎಲ್ಲೋ ಚುರ್ಚುರ್ ಸಿಕ್ತಿತ್ತು. 82 ವರ್ಷ ಆಯುಷ್ ಒಳಗ 40 ವರ್ಷ ದೊಡ್ಡ ನಿಧಿ ಏನಪ್ಪ ಗಟ್ಟಿ ಮಾಡಿ ಕೊಟ್ಟುಬಿಟ್ರು ವಿಜಯರಾಯರು. ಇದು ಗುರುಕರುಣೆ ಅಂತಾರ. ಗುರುಗಳ ಗೊತ್ತಿಲ್ಲದ ಅನುಗ್ರಹ ಮಾಡಿಬಿಡ್ತಾರೆ. ನಾವೇನಪ್ಪ ಅಂದ್ರೆ ಕಣ್ಣಿಗೆ ಕಾಣ್ಬೇಕು ಅಂತ ಹೇಳ್ತೀವಿ. ವಿಜಯರಾಯ ಜಗನ್ನಾಥರಾಯರು ಮಾಡೋದು ಅದೇ ಕೆಲಸ, ನನಗೇನ್ ಕೊಡ್ಲೇ ಇಲ್ಲಲ್ಲ ಅಂತ. ಅದಕ್ಕೆ ಗೋಪಾಲರಾಯರು ಏನ್ ಮಾಡಿದ್ರು? ಭಕ್ರಿ ಮಾಡಿಕೊಟ್ರು ಅವರಿಗೆ. ಈ ಬ್ರಾಹ್ಮಣಗ ವಸ್ತು ಕಾಣಬೇಕು, ಸ್ಥೂಲ ಅನ್ನ ಬೇಕಾಗ್ತದೆ, ಒಳಗಿಂದ ಕರ್ಮ ಅನ್ನ ಜ್ಞಾನ ಅನ್ನ ಇತ್ತು ಜಲ್ದಿ ಅರ್ಥ ಆಗೋದಲ್ಲ ಅಂತ ಜೋಳದ ಭಕ್ರಿ ಮಾಡಿ ಕೊಟ್ರು. ಅದ್ರಲ್ಲಿ ತಮ್ಮ ಆಯುಷ್ಯನ್ನ ಎಲ್ಲ ತತ್ವದೇವತೆಗಳು ಎಲ್ಲರೂ ಏನಪ್ಪಾ ಕ್ಷೀಣಾಗಿದ್ರು, ಶ್ರೀನಿವಾಸಾಚಾರ್ಯರು ಅವ್ರಿಗೆಲ್ಲರೂ ಉದ್ಯಪನ ಮಾಡಿದ್ರು. ತಮ್ಮ ಮೆಕ್ಕಾದ ಆಯುಷ್ಯನ ಅವ್ರಿಗೆ ದಾನ ಕೊಟ್ರು. ಹಿಂಗಾಗಿ ವಿಜಯರಾಯರು ಏನ್ ಮಾಡಿದ್ರು? ಪರಿಪೂರ್ಣವಾಗಿರ್ತಕ್ಕಂಥ ಅನ್ನ ತರ್ಲಕ್ ಹೋಗಿದ್ರು. ಎಲ್ಲೇ? ಕೃಷ್ಣ ಹತ್ರ. ನಾನು ಮೊನ್ನೆ ಹೇಳಿದ್ದೆ, ಕೃಷ್ಣಲ್ಲಿರ್ತಕ್ಕಂಥ ಅನ್ನ ಯಾವುದು? ಜ್ಞಾನಾನ್ನ. ಅಂತಹ ಜ್ಞಾನಾನ್ನವನ್ನ ಉಡುಪಿಗೆ ಇವ್ರು ಹೋಗಿದ್ರು. ಯಾರು? ವಿಜಯರಾಯರು. ಗೋಪಾಲರಾಯರು ಉತ್ನಲ್ಲಿ ಕುತ್ಕೊಂಡಿದ್ರು. ಶ್ರೀನಿವಾಸನ ಹತ್ರ ಹೋಗಿ ಏನಪ್ಪ ಮುಗ್ಧಾನ್ನವನ್ನು ಉಂಡು ಬಂದಿದ್ದಂತ ಆಚಾರ್ಯ ಇಲ್ಲಿ ಬಂದು ಪರಿಪೂರ್ಣವಾದ ಅನುಗ್ರಹ ಮಾಡುವ ಅನ್ನವನ್ನ, ಕೃಷ್ಣನ ಅನ್ನವನ್ನ, ಜ್ಞಾನ ಅನ್ನವನ್ನ ನಮ್ಮ ಜಗನ್ನಾಥರಿಗೆ ಸಮರ್ಪಣೆ ಮಾಡು. ಇವತ್ತು ನಾವು ಹರಿಕಥಾಂಶ ಹಿಡ್ಕೋಬೇಕಾದ್ರೆ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ, ಎಷ್ಟು ದೇವತೆಗಳು ಕಷ್ಟಪಟ್ಟಿದ್ದಾರೆ. ಸಾಕ್ಷಾತ್ ವಿಜಯ ಪ್ರಭುಗಳು ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿಹ ಕೊಡುವು, ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದು, ಆದಿದೇವನ ಸುಪ್ರಸಾದವೋ ಅಂದ್ರೆ ವಿಜಯರಾಯರೆಂಬ ಶಬ್ದ ದೊಡ್ಡ ಪ್ರಸಾದ ಆಯ್ತು ಯಾರಿಗೆ? ನಮ್ಮ ಜಗನ್ನಾಥರಾಯರಿಗೆ ಆಯ್ತು.
ಇಡೀ 9 ಗ್ರಹಗಳು ವಿಜಯ ಹಿಂದೆ ಸುತ್ತಾ ಇದ್ವು. ಅಂತಹ ಜ್ಞಾನ ಸಿಂಧು ಏನಪ್ಪ ಸಾಕ್ಷಾತ್ ರುದ್ರಾಂಶರ ಆವೇಶಗಳಂತವ್ರು ರುದ್ರದೇವರಿಗೆ ಏನಪ್ಪಾ ಅಂದ್ರೆ ಏನಿತ್ತು, ತಮೋ ರಜೋ ಬಹಳ ಬರ್ತಿತ್ತು. ಆದ್ರೆ ಆ ಜ್ಞಾನ ಗಂಗೆಯನ್ನ ಸಾತ್ವಿಕರಿಗೆ ಕೊಡ್ಬೇಕಂತ ಎಷ್ಟು ಉಪಕಾರ ಮಾಡಿದ್ರೆ ನಾವು ಜಗನ್ನಾಥರಾಯರ ಆರಾಧನೆ ಈ ರೀತಿ ತಗೋಬೇಕು. ನಮಗೆಲ್ಲ ಏನು ಉಪಕಾರ ಮಾಡಿದ್ರು ವಿಜಯರಾಯರ ಜಗನ್ನಾಥರಾಯರ್ ಅಂದ್ರೆ ಆ ಜ್ಞಾನ ಗಂಗೆಯನ್ನ ತಂದ್ರು. ಯಾಕೆ ಜ್ಞಾನ ಗಂಗೆ ಕೊಟ್ರು ಅಂದ್ರೆ ವರ್ಣನ ಉಪಾಸನೆ ಮಾಡಿ ಭೃಗುಋಷಿಗಳು ಆ ವರ್ಣ ದೇವರ ಉಪಾಸನೆ ಮಾಡಿ ಆ ಜಲವನ್ನ ತಗೊಂಡಿದ್ರು, ಆ ದರ್ಶನ ಮಾಡ್ಕೊಂಡಿದ್ರು. ಆ ಜಲದೊಳಗೆ ಜ್ಞಾನ ತುಂಬಿದ್ರು. ಮೂಲ ರೂಪದಲ್ಲಿ ಯಾರು ನಮ್ಮ ವಿಜಯರಾಯರು, ಯಾರು ಭೃಗುಋಷಿಗಳು ಪರಮಾತ್ಮ ವರ್ಣನಾಮಕ ಪರಮಾತ್ಮನ ಮಕ್ಕಳಾಗಿ ಅವತಾರ ಮಾಡಿದ್ರು ಅವ್ರು ಮೂಲದಲ್ಲಿ. ಆ ವರ್ಣ ಅಂದ್ರೆ ಎರಡು, ಒಂದು ನೀರು ವಾರಿ, ಇನ್ನೊಂದು ಇದು ಯಾವ್ದು ಅಕ್ಷರ ಮಾತ್ರಕ ಅಂತ ಬರ್ತದೆ. ಆ ವಾರಿ ಒಳಗ ಈ ಏನಪ್ಪ ಪರಮಾತ್ಮನ ಉದಕ ಬಂತು, ಪಾದೋದಕ. ಆ ಎಲ್ಲ ಜ್ಞಾನ ಗಂಗೆಯನ್ನ ಏನಪ್ಪ ನಮ್ಮ ವಿಜಯರಾಯರಲ್ಲಿ ನಿಂತ್ಕೊಂಡು ಭೃಗುಋಷಿಗಳಲ್ಲಿ ನಿಂತ್ಕೊಂಡು ತಂದು ಕೊಟ್ರು. ಅವ್ರು ಯಾಕೆ ಸಿಟ್ಟು ಬಂತಂದ್ರೆ ಯಾರು ಸಾತ್ವಿಕರಿಗೆ ಹಿಂಸೆ ಕೊಡ್ತಾರೋ, ಯಾರು ಸಾತ್ವಿಕರಿಗೆ ದುಃಖ ಕೊಡ್ತಾರೋ, ಯಾರು ಹೇಳಿದ್ದನ್ನು ತಗೋಬಂಗಿಲ್ಲೋ ಅವ್ರ ಮೇಲೆ ಸಿಟ್ಟು. ಎಂಥ ಕೆಲಸ ಮಾಡಿಸ್ತಾರ ಅಂದ್ರೆ ಹರಿನಾಮ ಸ್ಮರಣೆ ಮಾಡ್ದ ಕಂಸನೊಳಗೆ ಕುತ್ಕೊಂಡು ಹರಿನಾಮ ಸ್ಮರಣೆ ಮಾಡ್ತಾ ತಮ್ಮಲ್ಲಿರ್ತಕ್ಕಂಥ ಕ್ರೋಧವನ್ನು ತುಂಬಿಟ್ರು ಅವ್ರು. ತಕ್ಕಂತಲ್ಲೇ ಆ ದೈತ್ಯ ಕರ್ಮ ಆಗಿ ಹೋತ್. ಇಲ್ಲಿ ನಮಗ ಅನೇಕ ಜನ ಸಾತ್ವಿಕರು ಬಂದಾಗ ಅಹಂಕಾರ ಬಂತಂದ್ರೆ ಅದು ವಿಜಯರಾಯರು ಏನ್ ಮಾಡ್ತಾರೆ, ಒಳಗಡೆ ಕುತ್ಕೊಂಡು ಅವರಿಗೆ ಪರಮಾತ್ಮನ ಪರಮ ಭಕ್ತರನ್ನ ಏನ ವಿಭೂತಿ ರೂಪಗಳನ್ನ ಮನಸ್ಸೋ ಇಚ್ಛೆ ನಿಂದನೆ ಮಾಡ್ತಕ್ಕಂಥ ಜ್ಞಾನವನ್ನು ಕೊಟ್ಟು ಕಳಿಸ್ತಾರೆ ಇನ್ನೊಂದಿಷ್ಟು ಅವ್ರಿಗೆ. ಯಾಕಂದ್ರೆ ಆ ಜ್ಞಾನ ಹೆಂಗೆ ಸಿಗ್ಬೇಕಂದ್ರೆ ಬಹಳ ಅಲ್ಪರು ಸಿಗೋದಿಲ್ಲ. ಅದು ಸಾತ್ವಿಕರಾದ್ರು ಸಹಿತ ಉತ್ತಮ ಗುಣ ಇದ್ರೆ ಬರ್ಬೇಕು, ಅವರಲ್ಲಿ ಅಧ್ಯಯನಶೀಲರು ಆಗ್ಬೇಕು, ಅಹಂಕಾರ ಮಮಕಾರಗಳು ಹೋಗ್ಬೇಕು, ದೇಹದ ಅಭಿಮಾನ ಹೋಗ್ಬೇಕು. ಅಂತವರಿಗೆ ವಿಜಯ ಪ್ರಭುಗಳು ವಿಶೇಷ ಅನುಗ್ರಹ ಮಾಡ್ತಾರ. ಅದು ಬರಲ್ಲವ್ರಿಗೆ ಸಾತ್ವಿಕರಿಗೆ ಏನಪ್ಪಾ ಅಂದ್ರೆ ಆ ದ್ವೇಷವನ್ನು ಹುಟ್ಟಿಸ್ತಾರ, ಕ್ರೋಧವನ್ನು ಹುಟ್ಟಿಸ್ತಾರ. ಅದಕ್ಕೆ ಭೃಗುಋಷಿಗಳು ಅಂದ್ರೆ ಸಿಟ್ಟು ಅಂತ ಯಾಕಂತೀವ ಅಂದ್ರೆ ನಾವು ನಮ್ಮ ತನವನ್ನ ಬಿಟ್ಟು ಪರಮಾತ್ಮನ ಮಹಿಮೆಯನ್ನ ಕೊಂಡಾಡೋದು ಬಿಟ್ಟು ಅವರಲ್ಲಿರ್ತಕ್ಕಂಥ ಯಾವುದೇ ಒಂದು ವ್ಯಕ್ತಿ ಇದ್ರೆ ಅಲ್ಲ ದೋಷನ ಹುಡುಕ್ತಿರೋದು, ವಿಶೇಷ ಹುಡುಕೋದಿಲ್ಲ. ಇದು ಗೊತ್ತಾದಾಗ ಅವರಲ್ಲಿ ಕುತ್ಕೊಂಡು ಅವ್ರನ್ನ ಏನಪ್ಪಾ ಅಂದ್ರ ದ್ವೇಷ ಇದಕ್ಕಾಗಿ ರಘುಪತಿ ಬಿಟ್ಟಂದ್ರೆ ಹೇಳಿದ್ರು, ನಿಮ್ಮ ಪುಣ್ಯದ ಪುತ್ರ ಗೋಪಾಲರಾಯರು ಎಮ್ಮ ರಕ್ಷಕರಾಗಲಿ, ಎಮ್ಮ ಪುಣ್ಯ ಸಂಬಂಧ ಕೆಡದಿರ್ಲಿ ಅಂತ ಹೇಳಿದಾರೆ ದಾಸರಾಜ. ಈಗ ನಮ್ ಪುಣ್ಯ ಸಂಬಂಧದಲ್ಲ, ಇದು ಕೆಡಬಾರ್ದು. ಇದು ಕೆಟ್ರೆ ಮತ್ತೆ ನನಗೆ ಅನೇಕ ಜನ್ಮ ಮತ್ತೆ ತಿರಿಯಕ ಇವನಿಗೆ ಹೋಗ್ಬೇಕು. ಏಕ್ದಮ್ ಗಿಡ ಗಂಟೆ ಆಗಿ ಹುಟ್ಟಿ ಬರಬೇಕು, ಆಮೇಲೆ ಮನುಷ್ಯ ಜನ್ಮ ಆಗ್ಬೇಕು, ಮತ್ತೆ ಪಶು ಜನ್ಮ ಆಗಿ ಬರಬೇಕು. ಬಹಳ ಕಠೋರದ. ಯಾಕೆಂದ್ರೆ ಆ ಭಗವಂತನ ಮಹಿಮೆಯನ್ನ ಕೊಂಡಾಡಿ ತಗೊಳ್ಳಕ್ಕ ಅದು ಬಂದಾಗ ನಾನು ಅಹಂಕಾರ ಮಮಕಾರ ತ್ಯಾಗ ಮಾಡೋದು. ಅದಕ್ಕೆ ದೇಹಾಗಾರ ಪಶುಧನ ಪತ್ನಿ ಮಾತಾ ಪಿತೃಗಳಲ್ಲಿಯೇ ಸ್ನೇಹಕ್ಕಿಂತ ಅದಕ್ಕೆ ರಮಣಲ್ಲಿ ಬಿಡದೆ ಮಾಡೋ ಸೂರಿಗಳು ಈ ಉಕ್ತ ಜನವನ್ನು ಮೀರಿ ಪರಮಾತ್ಮ ಸ್ವದೇಹ ನೋಡಿ ಸುಖಿಸುವರು ಅಂತ ಜಗನ್ನಾಥರಾಯ ನಮ್ಗ ಅಪ್ಪಣೆ ಕೊಡಿಸಿದ್ ಯಾವ್ದಂದ್ರೆ ಆ ದೇಹವನ್ನ ತ್ಯಾಗ ಮಾಡಿದ್ರು ಅವರು. ಅಹಂಕಾರ ಮಮಕಾರ ದೇಹವನ್ನ ತ್ಯಾಗ ಮಾಡಿದ್ರು. ಹೆಂಡತಿ ಬಿಟ್ಟೋದ್ಲು, ಆಯ್ತು ಆಕೆ ನನ್ನ ದೇಹಕ್ಕೆ ಸಂಬಂಧಪಟ್ಟದ್ದು, ನನಗೆ ಇವರಿದ್ದಾರ ಅಂತ. ಇಬ್ಬರು ಮಕ್ಕಳು ಹೋದ್ರು, ಅದು ಮೋಹ ಹೋಯ್ತು. ಎಲ್ಲರೂ ನನ್ನಂಗೆ ಬಂದರ ಹೋಗ್ತಾರ ಅಂತ ಅನ್ನೋ ಭಾವನೆ ಬರ್ತಿತ್ತು. ಪ್ರತಿಯೊಬ್ಬರು ಅವರವರ ಸಾಧನಕ್ಕೆ ಬಂದಿದ್ದಾರೆ. ಇದು ಸತ್ಸಂಗ. ನನ್ನ ಸಂತಾನ ಯಾವುದು ನನ್ನೊಳಗೆ ಭಗವಂತನ ಮಹಿಮೆಗಳನ್ನ ಗುಣಗಳನ್ನ ಏನಪ್ಪ ಅಂದ್ರೆ ಹುಟ್ಟಬೇಕು, ಅದು ಸತ್ಸಂತಾನ ಆಗ್ತದೆ. ನನ್ನ ಜೊತೆಗೆ ಸಂತಾನ ಆಗಲ್ಲ, ಆ ಜೀವಿ ಸಾಧನಕ್ಕೆ ಪರಮಾತ್ಮ ಕರ್ಕೊಂಬಂದಾನ ಹೊರತು ನಮ್ಮ ಸಲುವಾಗಿ ಅಲ್ಲ ಅಂತ ದೃಢ ಬರಬೇಕು ನನಗೆ. ಇದು ಜಗನ್ನಾಥ ದಾಸರು ಅನುಭವಿಸಿದ್ರು. ಕೊನೆಗೆ ತಮ್ಮ ಸಜ್ಜೆಗೆ ಹೇಳಿದ್ರು, ಹೊಲಬಿದು ಬಾಳದಕ್ಕೆ ಅಂತ ಒಂದು ಅಣುತಾರ್ಥನ ತಂದು ಕೊಟ್ರು. ಯಾವ ರೀತಿ ಬಾಳ್ಬೇಕು ನೀನು ಎಂಬುದನ್ನು ತೋರಿಸ್ಕೊಟ್ರು. ಸಿರಿ ನಿಲಯನ ಗುಣಗಳ ಅರಿತು ಪಾಡುವುದೇ ಹೊಲಬಿದು ಬಾಳುವುದಕ್ಕೆ ಅಂತ ದಾಸ ಹೇಳ್ಕೊಟ್ಟ. ಅದನ್ನೇ
ನಮ್ಮ ಗುರು ವಿಜಯರಾಯರು ಮಖವನ್ನೇ ಮಾಡುವುದು ಮರ್ಮವನರಿತು ಅಂತ ಹೇಳಿದ್ರು. ಈ ರೀತಿ ಜಗನ್ನಾಥರಾಯರ ಉತ್ತರಾರಾಧನೆ ಜನ ನಾವು ಅವರ ಒಳಗಿರ್ತಕ್ಕಂಥ ಚಿಂತನನ್ನ ನಾವು ತಗೊಂಡು ಸ್ಮರಣೆ ಮಾಡ್ಕೊಂಡ್ರಾಗ ಮಾತ್ರ ನನಗೆ ಒಳಗಿದ್ದಂತ ಅಹಂಕಾರ ಮತ್ತು ಮಮಕಾರಗಳಿಂದ ನಾನು ದೂರ ಆಗ್ತೀನೇನೋ, ಪರಮಾತ್ಮ ತೆಗಿತಾನೇನೋ. ಎಲ್ಲಿವರೆಗೂ ನಮ್ಮಲ್ಲಿ ಅಹಂಕಾರ ಮಮಕಾರಗಳು ಇರ್ತವು ಅಲ್ಲಿವರೆಗೂ ಯಥಾರ್ಥ ಜ್ಞಾನ ಬರೋದಿಲ್ಲ. ಜಿಜ್ಞಾಸ ಓಂ ಅಥಾದೋ ಬ್ರಹ್ಮ ಜಿಜ್ಞಾಸ ಮೊದಲೇ ಸೂತ್ರ ಇದೆ. ಅದ್ರೊಳಗ ಮತ್ತೆ ಒಳಗೆ ಏನ್ ಬರ್ತದಂದ್ರೆ ಓಂ ಅಥಾದೋ ಬ್ರಹ್ಮ, ಅದಕ್ಕ ಇದು ಅಧಿಕರಣಗಳು ಬರ್ತಾವ. ಮತ್ತೆ ಅದ್ರಲ್ಲಿ ಆನಂದ ಅಧಿಕರಣ ಬರ್ಬೇಕು. ಅದ್ರೊಳಗೆ ಸಮನ್ವಯ ಅಧಿಕರಣ ಅಂದ್ರೆ ನನಗೆ ಈ ಜ್ಞಾನ ಕೊಟ್ಟಾನಂದ್ರೆ ಇದು ಪರಮಾತ್ಮ ಯಾವ ಕಾರಣ ಕೊಟ್ಟಾನಂತ ಅನುಸಂಧಾನ ಮಾಡಿಕೊಂಡು ಅದು ಸಮನ್ವಯ ಮಾಡ್ಕೋಬೇಕು. ಅಂದ್ರೆ ಪರಮಾತ್ಮನ ಗುಣಗಳು ಇದನ, ಅದಕ್ಕೆ ನನಗೆ ಇಂಥ ಗುಣ ಕೊಟ್ಟಿದ್ದಾನೆ ಅಂದ್ರೆ ಬಿಂಬಕ್ಕೂ ನನ್ನ ಶಬ್ದಕ್ಕೂ ಸ್ಥೂಲಕ್ಕೂ ಸಮನ್ವಯ ಮಾಡ್ಕೋಬೇಕು. ಸಮನ್ವಯ ಅಧಿಕರಣ ಅಂದ್ರೆ ಒಳಗಿನ ಬಿಂಬ ಏನದು, ಆ ಬಿಂಬನ ಚಿಂತನೆ ನಮ್ಮ ದೇಹ ಪ್ರತಿಬಿಂಬ ಅಂತ. ನಾರಾಯಣ ರೂಪ ಇಡೀ ಸ್ಥೂಲ ಅಂದ್ರೆ ಯಾವ ಗುಣದಿಂದ ಒಳಗಡೆ ಪರಮಾತ್ಮ ಇದ್ದಾನೋ ಆ ಗುಣ ಮಾತ್ರ ಸ್ಥೂಲದಿಂದ ಹೊರಗಡೆ ಆಗ್ತದ ಅಂತ ಸಮನ್ವಯ ಮಾಡ್ಕೊಂಡಾಗ ಅದಕ್ಕೆ ಏನಾಗ್ತದೆ, ಮುಂದೆ ಅದು ಸಿದ್ಧಿ ಆದಾಗ ನಂಗೆ ಅನುಭವ ಬಂದಾಗ ಏನಾಗ್ತದೆ, ಅದು ಆನಂದ ಅಧಿಕರಣ ಆಗ್ತದೆ. 9 ಅಧಿಕರಣಗಳು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂನೊಳಗೆ ವಿಶೇಷವಾಗಿ ಬರ್ತಾ ಹೋಗ್ತಾವ. ಇದನ್ನ ಪರಮ ಪೂಜ್ಯ ಜಗನ್ನಾಥರ ನಮ್ಗ ತೋರಿಸಿಕೊಟ್ಟು ಆ 4ನೇ ಸಂಧಿ ಒಳಗೆ ಬರ್ತಕ್ಕಂಥ ಭಗವದ್ರೂಪಗಳ ಉಪಾಸನೆಯನ್ನ ಭೋಜನ ಸಂಧಿ ಒಳಗೆ ಬರ್ತಕ್ಕಂಥ ರೂಪ ಜೊತೆಗೆ ನಾಂದಿ ಇದು ಸಾರಿ ವಿಭೂತಿ ಸಂಧಿ ಒಳಗೆ ಬರ್ತಕ್ಕಂಥ ಎಷ್ಟು ಸಣ್ಣದು ಗೊತ್ತಾ, ಚಳಿಗಾಲ ಮಳೆಗಾಲ ಸಂಕ್ರಮಣ ಅಧಿಷ್ಠಾನ, ಶೀತ ಸಂಕ್ರಮಣ ಅಧಿಷ್ಠಾನ ಅಂದ್ರೆ ಶೀತ ಅಂದ್ರೆ ಚಳಿಗಾಲ, ಅಶೀತ ಅಂದ್ರೆ ಬೇಸಿಗೆಕಾಲ, ಸಂಕ್ರಮಣ ಅವೆರಡರ ನಡುವಿರ್ತಕ್ಕಂಥ ಒಂದು ರೂಪ. ಎಷ್ಟು ಭಗವದ್ ರೂಪಗಳನ್ನು ಉಪಾಸನೆ ಇಟ್ಟುಕೊಂಡಿದ್ದಾರೆ ದಾಸರ ನಮ್ಗೆ. ಅವೆಲ್ಲವನ್ನು ತಾವು ಅನುಭವಿಸ್ಕೊಂಡಿದಾರಲ್ಲ. ನನಗೆ ಇವತ್ತು ನಾನು ಯಾವತ್ತು ತಗೊಂಡು ಇದು ಕರೆಕ್ಟಾಗಿ ನಂಗೆ ಗೊತ್ತಾಗಬೇಕಂದ್ರೆ ನಾನು ಹೇಳದ್ ಯಾವ್ದಂದ್ರೆ ನಾವು 5 ರೂಪ ಬರ್ತದೆ. ನಾಗ, ಕೃಕಲ್ಕ, ಕೂರ್ಮ, ದೇವದತ್ತ, ಧನಂಜಯ ಅಂತ ಬರ್ತದೆ. ನನ್ನ ಮನಸ್ಸು ಏಕಾಗ್ರತೆ ಕೂಡಿರ್ಬೇಕು. ಆ ಏಕಾಗ್ರತೆ ನನಗೆ ಎಲ್ಲಿಂದ ಬರಬೇಕು? ಪರಮಾತ್ಮ ಕರುಣೆಯಿಂದ ಬರಬೇಕಲ್ಲ. ಪರಮಾತ್ಮ ನಮ್ಗೆ ಆ ರೂಪದಲ್ಲಿ ಚಿಂತನೆ ತಂದು ಹಚ್ಚಬೇಕಲ್ಲ ನಮ್ಗೆ. ಇದು ಎಲ್ಲಿವರೆಗೂ ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ಹರಿಕಥಾಂಸಾರ ಅರ್ಥ ಆಗೋದು. ಹರಿಕಥಾಂಸಾರ 1ನೇ ಸಂಧಿ ತಗೋಬೇಕು. ಶ್ರೀರಮಣೆ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೇಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನೆನಪೆ ಕರುಣಿದೆಂಬ ಮಂಗಳವ ಅಂತ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಅಂತಂದ್ರ ಮೇಲೊಂದು 2 ಲೈನು ಏನಪ್ಪ ಅಂದ್ರ ಪ್ರಥಮ ಪರಾಬ್ಧ ಬ್ರಹ್ಮದೇವರ 50 ವರ್ಷ ಸೂಕ್ಷ್ಮ ಸೃಷ್ಟಿ, ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಕೈಬೆಲ್ಲದಾಯಕಂದ್ರೆ ಅವ್ರ 2ನೇ 50 ವರ್ಷ. ಅಂದ್ರೆ ಇದು ನನ್ನ ದೇಹದ ಹೆಂಗ್ ಪಿಂಡಾಟ ಹೆಂಗ್ ತಗೋಬೇಕಂದ್ರೆ ಸ್ವರೂಪ ದೇಹ ಒಳಗಡೆ ಅದು ವಾಸುದೇವ ಇದ್ದಾನ. ಇಲ್ಲಿ ಬ್ರಹ್ಮದೇವರ ಮೂಲ ರೂಪ ವಾಸುದೇವ ಅಂತ ಬರ್ತದ. ಈ ಸ್ಥೂಲ ಏನಪ್ಪಾ ಅಂದ್ರೆ ನಾರಾಯಣಪ್ಪ. ನಾರಾಯಣದೇ ಶತರೂಪಗಳು ಅಂತಾರೆ. ನಾರಾಯಣದೇ ಶತರೂಪಗಳು ಯಾವುದು ನಮ್ಮ ಇದ್ರ ಆಟಕ್ಕೆ ಪಂಚಕಿರಣ ಆಟದಲ್ಲಿ ಬರ್ತಕ್ಕಂಥ ಪರಮಾತ್ಮ ಬರ್ತಿ ಏನಪ್ಪಾ ನಾರಾಯಣ ಅದೇ ಶತರೂಪಗಳದು. ಈ ನಮ್ಮದೇ ಅನಂತ ರೂಪಗಳು ಬರ್ತದೆ. ಶತ ಅಂದ್ರೆ ಪೂರ್ಣ. ಎಷ್ಟು 84 ಲಕ್ಷ ಯೋನಿ ಒಳಗೆ ಬರ್ತಕ್ಕಂತಹ ಒಂದೊಂದು ಯೋನಿಯಲ್ಲಿ ಒಂದೊಂದು ಆ ನಾರಾಯಣ ರೂಪ, ಆ ರೂಪದಲ್ಲಿ ಅಂತ ಅನುಸಂಧಾನ ಮಾಡ್ಕೊಂಡಾಗ ಒಂದು ಒಳಗೆ ಅನಂತ ಯೋನಿಗಳು, ಒಂದು ಗುಣದಲ್ಲಿ ಅನಂತ ಗುಣಗಳ ಚಿಂತನೆ ಬಂದಾಗ ಮಾತ್ರ ನನಗ ವಿಶೇಷವಾಗಿ ಪರಮಾತ್ಮ ಕರುಣೆ ಗೊತ್ತಾಗ್ತದೆ. ಇದು ನಮಗ
ಯಾರು ತೋರಿಸ್ಕೊಟ್ರು? ಜಗನ್ನಾಥರಾಯರ್ ಕೊಟ್ರು. ಜಗನ್ನಾಥರಾಯರಿಗೆ ಯಾರು ಕೊಟ್ರು? ಗೋಪಾಲರಾಯರ್ ಕೊಟ್ರು. ಗೋಪಾಲರಾಯರ್ ಕೊಟ್ರು ವಿಜಯರಾಯರ್ ಕೊಟ್ರು. ವಿಜಯರಾಯರ್ ಕೊಟ್ರು ಪುರಂದರಾಯರ್ ಕೊಟ್ರು. ಯಾರು ನಂದಲ್ಲ 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 ಅಂದ್ರು? ಜಗನ್ನಾಥರಾಯರ್ ನಂದಲ್ಲ ಗೋಪಾಲರಾಯರ್ ಅಂದ್ರು. ಗೋಪಾಲ್ ನಂದಲ್ಲ ವಿಜಯರಾಯರ್ ಅಂದ್ರು. ವಿಜಯರಾಯರ್ ನಂದಲ್ಲ ಪುರಂದರಾಯರ್ ಅಂದ್ರು. ಪುರಂದ್ರ ನಂದಲ್ಲ ಸ್ವಾಮಿ ಅಂತಾರೆ ವ್ಯಾಸರಾಯರ್ ಅಂದ್ರು. ವ್ಯಾಸರು ನಂದಲ್ಲ ಅವ್ರ ಗುರುಗಳು ಅಂತ ಹೇಳ್ಕೊಟ್ರು. ಹಿಂಗ ನಾರಾಯಣ ತನಕ ಹೋಯ್ತು. ಅಂದ್ರ ಒಳಗಿನ ಸ್ವರೂಪ ಅದಲ್ಲ, ನನಗೆ ನಾರಾಯಣ ರೂಪ, ದೇಹದ ರೂಪ ಅದಲ್ಲ, ಸ್ಥೂಲ ರೂಪ, ಇದು ಈ ವಿಶೇಷವಾಗಿರ್ತಕ್ಕಂಥ ರೂಪ. ಈ ರೂಪ ಚಿಂತನೆ ಆ ಒಳಗಿನ ಸ್ವರೂಪ ಗುಣದಂತಾನೆ ಇಲ್ಲಿ ನಾನು ಗುಣಗಳನ್ನು ಉಪಾಸನೆ ಮಾಡ್ತೀವಿ ಹೊರತು ಬೇರೆ ಅಲ್ಲ ಎಂಬ ಚಿಂತನೆ ನಮ್ಮೆಲ್ಲರಲ್ಲಿ ಬಂದಾಗ ಮಾತ್ರ ಏನಪ್ಪ ಉತ್ತರ ಆರಾಧನೆ ಅಂದ್ರೆ ನನಗೆ ವೈಕುಂಠಕ್ಕೆ ಹೋಗ್ತಕ್ಕಂಥ ಚಿಂತನೆ ಗೊತ್ತಾಗ್ತದೆ. ಪೂರ್ವ ಆರಾಧನೆ ನನಗೇನಪ್ಪ ಅಂದ್ರೆ ಹರಿಕಥಾಂಸರ ಹಿಡ್ಕೊಂಡಾಗ ಜಗನ್ನಾಥರಾಯರ ಉಪಾಸನೆ, ರಾಯರ ಉಪಾಸನೆ ಯಾರ ಇತುಗಳು ಮಾಡಿರ್ತೈತೆ. ಪೂರ್ವ ಆರಾಧನೆ ನಾನು ವೈಕುಂಠಕ್ಕೆ ಹೋಗ್ಬೇಕು, ಮುಕ್ತ ಶರೀರನ ಆಗ್ಬೇಕು ಎಂಬೋ ಪೂರ್ವ ಸಿದ್ಧತೆ ಮಾಡ್ತಕ್ಕಂಥ ರೂಪ ಅದು. ಮಧ್ಯಾರಾಧನೆ ಅದರಲ್ಲಿ ತಲ್ಲೀನ ಆಗ್ತಕ್ಕಂಥದ್ದು. ಉತ್ತರ ಆದ್ರೆ ನಾನು ಈ ಸಂಸಾರ ಬಂಧಂದ ಬಿಡುಗಡೆ ಹೊಂದಕ್ಕೆ ಈ 3 ದಿನ ತ್ರಯಗಳವಲ್ಲ ವಿಶೇಷವಾಗಿ. ಅದಕ್ಕೆ ಸ್ಥೂಲ, ಲಿಂಗ, ಸ್ವರೂಪ ಅಂತ. ಸ್ಥೂಲ ಅನಿರ್ಧ ಲಿಂಗ ಅಂತ ಇಟ್ಕೊಳ. ಅದಕ್ಕೆ ತ್ರಿಪಿಂಡಿ ಶ್ರಾದ್ದ ಅಂತ ಹೇಳ್ತೀವಿ ನಾವು. ನಾಳೆ ಬಂತು ಅಮಾವಾಸ್ಯೆ, ಹುಣ್ಣಿಮೆಯಿಂದ ಚಾಲು. 3 ಪಿಂಡಗಳನ್ನು ಇಡ್ತೀವಿ ಅಲ್ಲಿ. ವಿಶೇಷ ಇನ್ನೊಂದು ತ್ರಿಪಿಂಡಿ ಅಂತ ಬೇರೆ ಮಾಡ್ತೀವಿ. ಆ ತ್ರಿಪಿಂಡಿ ಒಳಗ ಎಲ್ಲ ವಿಷ್ಣು ಕಳಿಸ್ಬಿಡ, ಹೆಸರೇ ಗೊತ್ತಿರಂಗಿಲ್ಲ ನನಗೆ ಇದೆಲ್ಲ. ಇಲ್ಲೇ ಅನಿರುದ್ಧ ಪ್ರಜ್ಞನ ಸಂಕರ್ಷಣ ಹೇಳ್ತೀವಿ ನಾವಿಲ್ಲಿ. ವಸು ರುದ್ರ ಆದಿತ್ಯ ಅಂತ ಹೇಳ್ತೀವಿ ನಾವಿಲ್ಲಿ. ನನ್ನ ವಸು ರೂಪ ಮೇಲೆ ಸ್ಥೂಲ ರೂಪ, ರುದ್ರ ರೂಪ ಅನಿರುದ್ಧ ಶರೀರ, ಲಿಂಗ ಶರೀರ ಏನಪ್ಪಾ ಅಂದ್ರ ಆದಿತ್ಯ ರೂಪ. ಈ ರೀತಿ ಯಾರು ಅನುಸಂಧಾನ ಮಾಡ್ಕೊಂಡು ಹೋಗ್ತಾರ, ಈ ಜ್ಞಾನ ಬರಬೇಕಂದ್ರೆ ಸುಮ್ಮನೆ ಅನುಸಂಧಾನ ಅಲ್ಲ. ಈಗೆಲ್ಲ ಹೇಳಿದ ಅವಾಗ್ಲೇ ದೀಪ ಅಂತ 13 ಕೊಡ್ತೀವಿ ನಾವು. ಆ ರೀತಿಯಲ್ಲ, ಅದು ಅನುಭವ ತಗೋತೀವಿ. ವಸು ರೂಪ ಯಾಕೆ ಇದಕ್ಕೆ ವಸು ಅಂತ ಯಾಕಂದ್ರೆ ಒಂದೇ ಪಿಂಡಕ್ಕ ವಸು ಯಾವುದು? ಸೃಷ್ಟಿ ಸ್ಥಿತಿ ಲಯ ಬರ್ತದೆ. ವಿಶ್ವ, ತೈಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ 8 ರೂಪಗಳು ಬರ್ತಾವ ವಸುದೇವತೆಗಳು. ಆ ವಸುದೇವತೆಗಳು ಬರ್ಬೇಕಿಲ್ಲ. ಈ 8ಕ್ಕ ಪರಮಾತ್ಮ 8 ಸೃಷ್ಟಿಕರ್ತ ಕರ್ತವ್ಯ ಬರ್ತಾವ ಪರಮಾತ್ಮ ರೂಪಗಳು, ಗುಣಗಳು 8 ಗುಣಗಳು. ಆಮೇಲೆ ಅದಕ್ಕೆ ಬೇಕಾದಂತ ಉಮ, ನಾದ, ಬಿಂದ, ಘೋಷ, ಶಾಂತ, ಶಾಂತಾದಿ 8 ಆವರ್ತಗಳು ಬರ್ತವೆ. ಈ ರೀತಿ 24 ರೂಪ ಚಿಂತನೆಗೆ ನನಗೆ ಈ ದೇಹಕ್ಕೆ ಬಂದ್ರೆ ಇದು 8ರಲ್ಲಿ 8 ಬರಲಿ 24 ತತ್ವ ದೇವತೆಗಳು ಬರ್ತಾರ. ಯಾರ್ಯಾರು? ವಿಶ್ವ, ತೈಸಾದಿ 8 ಗುಣಗಳು ಬರ್ತಾವಿಲ್ಲೇ. ಅದ್ರೊಳಗೆ ಏನಪ್ಪಾ ಅಂದ್ರೆ ಏಕಾದಶಿ ರುದ್ರ 11 ಇಂದ್ರಿಯಲ್ಲಿ ಎಲ್ಲ ದೇವತೆಗಳ ಆವಸ್ಥಾನ ಬರ್ತದ. ಏನಪ್ಪಾ 12 3 36 ಯಾವ್ದು ಲಿಂಗ ಶರೀರದಲ್ಲಿ ಬರ್ತಕ್ಕಂಥ 36 ರೂಪಗಳು. ಈ ರೀತಿ ಯಾರು ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಸಂಸಾರ ಬಂಧನದ ಹೋಗ್ಲಿಕ್ಕೆ ಬಿಡುಗಡೆಗೆ ಪೂರ್ವ ಸಿದ್ಧತೆ ಅಂತ ಇದಕ್ಕೆ ಪೂರ್ವ ಆರಾಧನೆ ಆಗ್ತದ. ನಾನು ಪೂರ್ವ ಆರಾಧನೆ ಬಂದು ಬುಕ್ಕ ತಗೊಂಡು ಕುತ್ಕೊಂಡೆ ಅಂದ್ರೆ ಆ ಗುರುಗಳ ಕರುಣೆ ಆಗ್ಬೇಕು. ಯಾರು? ವಿಜಯರಾಯರು ಬರಬೇಕು, ಗೋಪಾಲರಾಯರು ಒಳಗಡೆ ಅಧಿಷ್ಠಾನ ಬಂತು. ಆದ್ರೆ ಅದ್ರ ಜೀವ ತುಂಬಕ್ಕಲ್ಲ, ಕಳೆ ಜೀವ ಕಳೆ. ಆ ಮಗಣ್ಣನ ಅನುಗ್ರಹ ಆಗ್ಬೇಕು, ಗಣಪತಿ ಅನುಗ್ರಹ ಆಗ್ಬೇಕು. ಸಿದ್ಧ ವಿದ್ಯಾಧರ ಜ್ಞಾನ ಕರುಣ, ಸಿದ್ಧ ವಿದ್ಯಾಧರ ಚರಣ ಸಾರಿ ಹೋಗ್ತಾ ಇದೆ. ಸಿದ್ಧ ವಿದ್ಯಾ ದರಗಣ ಸಮರಾಧ್ಯ ಚರಣ ಸರೋಜ ಸರ್ವ ಸಿದ್ಧಿದಾಯಕ ಶೀಘ್ರ ಪಾಲಿಪದ ಭಿನ್ನಪವ ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ ನಿರ್ತನ ವೈದ್ಯನ ಸ್ಮೃತಿ ಈಳ ಸುತ್ತವನ ವದನದಲ್ಲಿ ಅಂತ ಹೇಳ್ಬಿಟ್ಟೆ. ನನ್ನ ವನದಲ್ಲಿ ಸ್ವಾಮಿ ನೀನು ಆ ಜ್ಞಾನವನ್ನ ನಿಂತು ನುಡಿಸುವಂತ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಧಿಷ್ಠಾನದಾಗ. ಅಂದ್ರೆ ಈ ಅಧಿಷ್ಠಾನ ಜಗನ್ನಾಥರಾಯರ ಅಧಿಷ್ಠಾನ, ಇಲ್ಲಿ ಗೋಪಾಲರಾಯರ ಶಬ್ದ ನುಡಿಸ್ಬೇಕು. ಆ ಜ್ಞಾನವನ್ನ ಯಾರು ಬರ್ಬೇಕು? ನಮ್ಮ ವಿಜಯರಾರ್ಬೇಕು. ಅಜ್ಞಾನ ತಿಮಿರ್ಚ್ಛೇದಂ ಬುದ್ಧಿ ಸಂಪತ್ ಪ್ರಾಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಾಖ್ಯ ಗುರಂಬಜೆ ಎಂಬ ಚಿಂತನಲ್ಲಿ ಬಂದಾಗ ಆ ಶಬ್ದಗಳಲ್ಲಿರ್ತಕ್ಕಂಥ ದೈತ್ಯರು ಅಜ್ಞಾನಿಗಳು ಸರ್ವ ಉತ್ತಮ ಜ್ಞಾನ ಶಿಖಾಮಣಿ ಆಗ್ತಂತ ಅನೇಕ ದೇವತೆಗಳು ಪುಂಖಾನುಪುಂಖವಾಗಿ ಅನ್ನೋ ಶಬ್ದಗಳನ್ನ ಹೊರಡೆ ಕಳಿಸ್ತಾರೆ. ಇದು ವಿಶೇಷವಾಗಿರ್ತಕ್ಕಂಥ ಜಗನ್ನಾಥರಾಯರ ಆರಾಧನೆ ಈ ರೀತಿ ಆಗ್ತದೆ. ಇದನ್ನ
ಈ ರೀತಿ ನೀವು ನಿತ್ಯ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡು ಹೋದಾಗ ನನ್ನಲ್ಲಿರ್ತಕ್ಕಂಥ ಅನಂತ ಜನ್ಮದ ದೋಷ ನಿವಾರಣೆ ಆಗಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಮುಕ್ತಿಗೆ ಹೋಗ್ತಕ್ಕಂಥ ಮಾರ್ಗ ನನಗೆ ಸುಲಭ ಆಗ್ತದೆ, ಅತ್ಯಂತ ಸುಲಭ ಆಗ್ತದೆ. ಇದು ನಾವೇನಪ್ಪ ಅಂದ್ರ ಅರ್ತ್ಕೊಂಡು ಚಿಂತನೆಗೆ ಬರಬೇಕು. ಅದಕ್ಕೇನಪ್ಪ ಅಂದ್ರ ಸ್ಥೂಲವಾಗಿ ಕೂಡ್ಬೇಕು, ಗಟ್ಟೆ ಕೂಡ್ಬೇಕು. ನಾನು ಇದಕ್ಕೆ ಏನಪ್ಪ ಕೂರ್ಮ ಏನಪ್ಪ ಯಾವುದು ಶರೀರ ರಕ್ಷಣೆ ಮಾಡ್ತಾ, ಕೃಕಲ್ಕ ಹಸಿವೆ ನೀರಡಿಕೆ ಗಮನಾಗಮನ ಮಾಡ್ತಾ, ಹಸಿವೆ ನೀರಡಿಕೆಲ್ಲ ಕೃಕಲ್ಕಲ್ಲೇ ಆಗ್ನೇಯ ದಿಕ್ಕಿನಲ್ಲಿ ಇರ್ತಕ್ಕಂಥರು ಹಸಿವೆ ನೀರಡಿಕೆ. ಪಶ್ಚಿಮ ದಿಕ್ಕದಲ್ಲಿ ಏನಪ್ಪಾ ಅಂದ್ರ ಗಮನಾಗಮನ ಎರಡು ಆಗ್ತವೆ, ಪಶ್ಚಿಮ ಮತ್ತು ಆಗ್ನೇಯ ದಿಕ್ಕದಲ್ಲಿ. ಯಾರು ಅಗ್ನಿಯನ್ನ ಏನಪ್ಪ ಯಾವ ಜ್ಯೋತಿಯನ್ನ ಉಪಾಸನೆ ಮಾಡಕ್ಕೆ ಕೂಡ್ತಾರೋ ಅವ್ರಿಗೆ ಅದರಲ್ಲಿ ಹೆಚ್ಚೆಚ್ಚವನ್ನ ಕೃಕಲ್ಕ ಕೊಡ್ತಾ ಇದ್ದಾನೆ. ಈತ ಎಲ್ಲಿರ್ತಾನ? ನನ್ನ ಮೂಗ್ನಲ್ಲಿ ಕುತ್ಕೊಂಡಿರ್ತಾನ, ನಾಸಿಕದಲ್ಲಿ ಕೃಕಲ್ಕ. ಅಲ್ಲಿ ನಾಶ ಮತ್ತು ದ್ರಶ್ಯ ಅಂತ ಇಬ್ಬರು ಏನಪ್ಪ ನಾಸಿಕದಲ್ಲಿ ಕುತ್ಕೊಂಡಿದಾರಲ್ಲ, ಇವರು ಏನ್ ಮಾಡ್ತಾರೆ? ಯಾರು ಆ ನಾಸಿಕದಲ್ಲಿ ಕೃಕಲ್ನ ಉಪಾಸನೆ ಮಾಡ್ಕೊಂಡು ಹೋಗ್ತಾರ ಅವ್ರಿಗೆ ಜನ್ಮ ಜನ್ಮಾಂತರದ ವಾಸನೆಯನ್ನು ಹೊರಗಡೆ ತಂದು ಹಾಕ್ತಾರೆ. ಆ ಎಲ್ಲ ಶಬ್ದಗಳು ಏನಪ್ಪ ಹೊರಗಡೆ ಬರ್ತಾವ, ಕಂಠಸ್ಥನಾಗಿರ್ತಕ್ಕಂಥ ಪರಮಾತ್ಮ ರೂಪ ಚಿಂತನೆಯನ್ನ ಏನಪ್ಪ ಅಂದ್ರೆ ತಂದು ಹಾಕ್ತಾನೆ ದೇವದತ್ತ ರೂಪದಿಂದ. ಇದು ನಾವೆಲ್ಲರೂ ಏನಪ್ಪ ಅಂದ್ರೆ ಉಪಾಸನೆ ಮಾಡ್ತಕ್ಕಂಥದ್ದು ಕಾರ್ಯ ಇದು. ಯಾರೋ ದೇವದತ್ತನ ಉಪಾಸನೆ, ಕೃಕಲ್ಕನ ಉಪಾಸನೆ, ನಾಗ ಕೂರ್ಮ ಬರ್ತದೆ, ನಾಗನಾಮಕನ ಚಿಂತನೆಯನ್ನ, ಮತ್ತೆ ಕೂರ್ಮ ನಾಮಕ ಮುಖ್ಯ ಪ್ರಾಣದೇವರ, ಕೃಕಲ್ಕ ನಾಮಕ ಮುಖ್ಯ ಪ್ರಾಣದೇವರ ಉಪಾಸನೆಯನ್ನ ಎಷ್ಟು ಶ್ರದ್ಧೆಯಿಂದ ನಾವು ಮಾಡ್ಕೊಂಡು ಹೋಗ್ತದೋ, ದೇವದತ್ತಾದಿ ಚಿಂತನೆಯನ್ನ, ಮತ್ತೇನಪ್ಪ ಧನಂಜಯ ರೂಪ ಚಿಂತನೆಯನ್ನ, ಇವರೆಲ್ಲರ ಉಪಾಸನೆಯನ್ನ ನಮ್ಮ ಜಗನ್ನಾಥರ ತಾವು ಅನುಭವಿಸಿ ನಮ್ಗದು ಒಂದೊಂದು ಉತ್ತಮವಾದ ತಳಿಗಳನ್ನ, ಶಬ್ದಗಳ ಇದನ್ನ ರೂಪರೇಖೆಗಳನ್ನ ಹಾಕಿಕೊಟ್ಟ. ಯಾಕಂದ್ರೆ ಅವರಿಗೆ ಹಿಂದೆ ಎಲ್ಲರೂ ಪುರಂದಾಸರ ಎಲ್ಲರೂ ಈ ಕಡೆ ವರದೇಂದ್ರ ಅನುಗ್ರಹ ಆಯ್ತು, ವರದೇಂದ್ರಿಂದ ರಾಯರ ತನಕ ಎಲ್ಲರೂ ಅನುಗ್ರಹ ಆಯ್ತು ಅವ್ರಿಗೆ. ಎಂತಹ ಅಧಿಷ್ಠಾನ ಜಗನ್ನಾಥರಾಯರು. ಅದಕ್ಕೆ ಆ ಕಂಬ ಅಂತ ಯಾಕಂತಾರ? ಕಂಬ ಅಂದ್ರೆ ಯಾವುದು ಅಂದ್ರೆ ಯಾವುದು? ನಮ್ಮ ಸುಚಿಂದ್ರನಾಡಿಯ ಕಂಬ. ಅದ್ರೊಳಗೆ ಇವರು ಮೂವರಿದ್ದಾರೆ, ಮೂಲೇಶ, ಅಗ್ರೇಶ, ಪ್ರಾದೇಶ ಅಂತ ಮೂವರಿದ್ದಾರೆ ಒಳಗಡೆ ಆ ಕಂಬದೊಳಗೆ. ಇಲ್ಲೇ ಇವರು ಯಾರ ನಮ್ಮ ವಿಜಯರಾಯರು, ಗೋಪಾಲರು, ಮತ್ತೆ ನಮ್ಮ ಜಗನ್ನಾಥರಾಯರು ಆ ಕಂಬದೊಳಗೆ ಕುತ್ಕೊಂಡಿದ್ದಾರೆ. ನಮ್ಮ ಯಾರು ನಮ್ಮ ಪ್ರತಿಯೊಂದು ನಾಡಿ ಏನಪ್ಪ ಸುಚಿಂದ್ರ ನಾಡಿಯಲ್ಲಿ ಕುತ್ಕೊಂಡಿದ್ದಾರೆ. ಅಲ್ಲ 6 ಕಣ್ಣಿಂದ ನೋಡ್ತಾ ಇದ್ದಾರೆ. ಅಲ್ಲ 6 ಕಣ್ಣು ಬಂದ್ರೆ ಯಾವ್ದು ಬಂದ್ರೆ ಆ ಷಣ್ಮೈಚರ ಉಪಾಸನೆ ಬರ್ತದೆ. ಅಲ್ಲಿ ಒಳಗೆ ನನಗೆ ಆ ಕಮಲಗಳ ಗೋಚರ ಆಗ್ಲಿಕ್ಕೆ ಪ್ರಯತ್ನ ಆಗ್ತದೆ. ನಾವು ಯಾವ ಈ ರೀತಿ ಉಪಾಸನೆ ಇಟ್ಕೊಂಡು ಹೋಗ್ತೀವೋ ನಮಗ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡ್ತಾನ ಅಂತ ಗ್ಯಾರಂಟದು. ಅದ್ರೊಳಗ ಅಜ್ಞಾನ ಹೋಗ್ತದೆ. ಆ ಸುಷ್ಮ ನಾಡಿ ಕಂಬ ಎಂಥದ್ದು? ನಾವು ಮಾನಿ ಒಳಗ ಈ ಕಂಬ ಹುಡುಕ್ರೆ ಅಂದ್ರೆ ಈ ಒಳಗಿನ ಕಂಬ ಹುಡುಕ್ಬೇಕು. ಇದನ್ನ ಜಗನ್ನಾಥರಾಯರು ಯಾಕೆ ಕಂಬ ಹಿಡ್ಕೊಂಡ್ರು ಅಂದ್ರೆ ಅವ್ರ ಅಣ್ಣ ಪ್ರಹ್ಲಾದ ರಾಜರು ಆ ಕಂಬದಾಗ ನರಸಪ್ಪನ ಹಿಡ್ಕೊಂಡ್ರು. ನನ್ನ ದೇಹದೊಳಗೆ ಸ್ಥೂಲದ ಉಪಾಸನೆ ಏನ್ ಬರ್ತದಲ್ಲ, ಈ ಸ್ಥೂಲದ ಬಿಂಬ ನರಸಿಂಹ ಆ ಒಳಗ ಸುಷುಮ್ನ ನಾಡೆಲ್ಲ ಕುತ್ಕೊಂಡಿದ್ದಾನ. ಆತ ಪ್ರಕಟ ಆಗ್ಬೇಕು. ಅದಕ್ಕೆ ಗುರುಗಳ ಅನುಗ್ರಹ ಆಗ್ಬೇಕು. ಇಷ್ಟು ಉಪಾಸನೆಗೆ ನನಗೆ ಎಲ್ಲ ದೇವತೆಗಳಿಗೆ ಏನಪ್ಪಾ ಅಂದ್ರ ನನ್ನೊಳಗಿಟ್ಟಿದ್ದಾರೆ. ಅವರೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ನಾವು ಅದನ್ನ ಉಪಾಸನೆಗೆ ತಂದ್ಕೊಂಡು ಅನುಸಂಧಾನ ಮಾಡ್ಕೊಂಡು ನಮ್ಗಿಂತ ಉತ್ತಮರಲ್ಲಿ ಹೋಗಿ ಕೇಳಿದ್ರೆ ಏನ್ ದೋಷ ಆಗೋದಿಲ್ಲ. ಅದು ಗೊತ್ತಿಲ್ಲ ಅಂದ್ರೆ ಕೇಳ್ಕೋಬಹುದು, ಯಾರ ಹತ್ರ ಆದ್ರೂ ಕೇಳ್ಕೋಬಹುದು. ಅದು ಕೇಳ್ಕೊಂಡಾಗ ಪರಮಾತ್ಮ ಆನಂದದಿಂದ ಅದು ತಿಳಿಸ್ಕೊಡ್ತಾನ. ಎಲ್ಲಿವರೆಗೂ ನನಗೆ ನಾನೇ ಶ್ರೇಷ್ಠ, ನಾನೇ ಎಲ್ಲ ತಿಳ್ಕೊಂಡೆ ಎಂಬ ಅಹಂಕಾರ ಮತ್ತು ಮಮಕಾರ ಬಂದಿರ್ತದೋ ಅಲ್ಲಿ ಪರಮಾತ್ಮ ಅವರಿಂದ ಎಷ್ಟೇ ಶ್ರದ್ಧೆಯಿಂದ ಕುತ್ಕೊಂಡು ಪೂಜೆ ಮಾಡ್ಲಿ, ಗಂಟೆ ಬಾರಿಸ್ಲಿ, ಉಪನ್ಯಾಸ ಮಾಡ್ಲಿ, ಪದ್ಯ ಪ್ರವಚನ ಮಾಡ್ಲಿ, ಏನ್ ಮಾಡ ಪರಮಾತ್ಮ ಶ್ರೀನಿವಾಸ ಸ್ವೀಕಾರ ಮಾಡಂಗಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಇವತ್ತು ಉತ್ತರಾರಾಧನೆ ನಿಮಿತ್ತ ಅಂತ ಜಗನ್ನಾಥರಾಯರ ಉಪಾಸನೆ ಜೊತೆಗೆ ನಮ್ಮ ಸಿದ್ಧ ಸಾಧನವಿದು ಎಂಬುದನ್ನು ತೋರಿಸಿಕೊಟ್ಟಂತಹ ಪುತಾತ್ಮರು ನಮ್ಮ ಜಗನ್ನಾಥರಾಯರು.
ಅವರಲ್ಲಿ ನಾವೇನಪ್ಪ ಅಂದ್ರ ಅದು ದೇಹ ಸಿದ್ಧ ಸಾಧನ, ಆ ಸಿದ್ಧ ಸಾಧನನ ಆ ಸ್ತಂಭ ರೂಪದಿಂದ ಪುಸ್ತಕ ರೂಪದಿಂದಿದ್ದಾರ. ನಾವೇನಪ್ಪ ಆ ಪುಸ್ತಕ ರೂಪದಿದ್ದಂತಹ ಹರಿಕಥಾಂಸಾರ ರೂಪದ ಜಗನ್ನಾಥರಾಯರನ್ನ ತಗೊಂಡು ನನ್ನ ಬಿಂಬವನ್ನ ಛೇದ ಮಾಡ್ಬೇಕು, ನರಸಿಂಹನ ಹೊರಗಡೆ ಪ್ರಕಟ ಆಗ್ಬೇಕು. ಇದಕ್ಕೆ ಗುರುಗಳಂತರ್ಯಾಮಿರ್ತಕ್ಕಂತಹ ಮುಖ್ಯ ಪ್ರಾಣದರೆ ಅನ್ನಕ್ಕೆ ನಾವು ಸದಾ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ 4 ಶಬ್ದಗಳನ್ನ ಅಸ್ಮದ್ ಭೀಮಮೂರ್ತಿಂತರ ಸೀತಾಪತಿ ಶ್ರೀ ಮೂಲ ರಾಮಚಂದ್ರ ದೇವರ ಸಮರ್ಪಣೆ ಮಾಡೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ, ಹರೇ ನಮಃ, ಹರೇ ನಮಃ.